ಚಿಂತಾಮಣಿ ಪರಿಶಿಷ್ಟದೊಳಗ ಉಪನಿಷತ್ತಿನ ಸಿದ್ಧಾಂತದೊಳಗ ಅದು ಭೃಗು ಮತ್ತು ವರುಣನ ಮಗನಾದ ಭೃಗುವಿನ ಜಿಜ್ಞಾಸ ನಡೆದವು. ನಮ್ಮದು ಹೇಗಿಲ್ಲಿ ಜಿಜ್ಞಾಸ ನಡೆದದು ಹಾಗಲ್ಲೇ ತಂದೆ ಹತ್ರ ಅದೀಹಿ ಭಗವೋ ಬ್ರಹ್ಮ, ಬ್ರಹ್ಮ ಅಂದ್ರೆ ಯಾವುದು ಅಂತ, ಯಾವುದಕ್ಕೆ ಬ್ರಹ್ಮ ಅಂತಾರ ಅಂತ ಭೃಗು ಮಹರ್ಷಿಗಳು ಅವರ ತಂದೆಯ ಹತ್ರ ಪ್ರಶ್ನೆ ಮಾಡಿರಲ್ಲ. ನಾವಿದನ್ನಿಲ್ಲೇ ಲಕ್ಷಿಸಬೇಕಾಗಿರುವಂತಹ ವಿಷಯ ಯಾವುದು ಅಂತ ನೋಡಿಕೊಂಡು ಇದರ ಪ್ರವೇಶ ಅಂದ್ರ ಆ ವರುಣನ ಇಚ್ಛಾ ಯಾವುದು ಅಂತ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ನಾವು ಮತ್ತೆ ಅದನ್ನ ಬೇರೆ ರೂಪದೊಳಗೆ ಅರ್ಥೈಸಿಕೊಳ್ಳುವಂತ ಸಂಭವ ಉಂಟು. ವೇದಾಂತಿಗಳು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳ್ಯಾರ. ಆ ಮಿಥ್ಯ ರೂಪವಾಗಿರುವ ಜಗತ್ತಿನ ಯಾವುದು ಅಂತ ನೋಡ್ಲಿಕ್ಕತ್ತಾರಲ್ಲ ಅವ್ರು. ಏನನ್ನ ಆಶ್ರಯಿಸಿಕೊಂಡು? ಬ್ರಹ್ಮನನ್ನ ಆಶ್ರಯಿಸಿಕೊಂಡ ಜಗತ್ತಿನ ನಿರ್ಣಯ ಮಾಡಿರತ್ತ. ಜಿಜ್ಞಾಸಿಗಳು ಅದನ್ನ ಈ ವಾಕ್ಯಗಳು ಅಧ್ಯಾರೋಪದವೋ ಅಥವಾ ಅನುಭವಾನುಸಾರಿಯದವೋ ಇದನ್ನ ಆಗಿಂದಾಗ ಅಲ್ಲೇ ನೋಡ್ಕೊಂಡು ಹೋದ್ರೆ ಸರಳ. ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣನೂ ಹೌದು, ಸಹಕಾರಿ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ ವರುಣಾದಿಗಳ ಅಪೇಕ್ಷೆ ಇದೆ. ಹಾಗೆ ಅದನ್ನ ಭೃಗು ಹೇಗೆ ಅರ್ಥೈಸಿಕೊಂಡಾನ ಅನ್ನೋದನ್ನು ಅದ್ರ ಕಡೆ ಗಮನ ಇಡಬೇಕು ಬಹಳ ಮಾರ್ಮಿಕವಾಗಿ. ಯಾಕಂದ್ರೆ ವೇದಾಂತಿಗಳ ಅನುಭವದೊಳಗೆ ಜಗತ್ತು ಬರೀ ಹುಷಿ ತೋರಿಕೆ ಅಂತ ನಿರ್ಣಯ ಆಗಿಬಿಟ್ಟದೆ. ಹಾಗೆ ನಿರ್ಣಯ ಆಗಿದ್ರು ಕೂಡ ಅದನ್ನ ಮತ್ತೆ ಉತ್ಪತ್ತಿಯಿಂದೊಡಗೂಡಿ ಇಲ್ಲಿ ವರ್ಣಾತ್ಮಕವಾಗಿ ಬಂದಿದೆ. ಇದನ್ನು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡ್ರೆ ಮಾತ್ರ ಜಗತ್ತಿನ ಇರುವಿಕೆ ಗೊತ್ತಾಗ್ತದೆ. ಜಗತ್ತಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು. ಅದೇ ಭಗವೋ ಬ್ರಹ್ಮ ಅಂತ ಹೇಳ. ಆದ್ದರಿಂದ ಇಲ್ಲಿ ವರುಣನ ಉಪದೇಶದಲ್ಲಿರುವ ಲಕ್ಷಣ ವಾಕ್ಯದ ಅಭಿಪ್ರಾಯವನ್ನು ಕುರಿತು ಸ್ವಲ್ಪ ವಿಚಾರ ಮಾಡತಕ್ಕಂತಿದೆ. ವರುಣನವರ ಉಪದೇಶದಲ್ಲಿ ಲಕ್ಷಣ ವಾಕ್ಯದ ಅಭಿಪ್ರಾಯವನ್ನು ಕುರಿತು ಸ್ವಲ್ಪ ವಿಚಾರ ಮಾಡತಕ್ಕಂತಿದೆ. ಬ್ರಹ್ಮವೆಂಬುದು ಇಡೀ ಜಗತ್ತಿಗೆ ಬಗೆ ಬಗೆಯಾಗಿ ಕಾಣುತ್ತಿರುವ ಚರಾಚರ ಪ್ರಾಣಿಗಳಿಂದೊಡಗೂಡಿರುವ ದೇಶ ಕಾಲ ನಿಮಿತ್ತಗಳಿಗನುಗುಣವಾಗಿ ಫಲವನ್ನು ಕೊಡುವ ಕ್ರಿಯಾಕಾರಕಗಳಿದ್ದುಕೊಂಡಿರುವ ಈ ಜಗತ್ತಿಗೆ ಕಾರಣವು. ಇದನ್ನ ಇಲ್ಲೇ ಅನುಭವ ನೋಡ್ಕೊಂಡು ಮುಂದೆ ಸಾಗೋದು ಬಹಳ ಉತ್ತಮ. ನೋಡ್ರಿ, ಭೃಗು ಹೇಳ್ತಾನ ಮುಂದೆ ಇರ್ಲಿ. ಈಗ ಬ್ರಹ್ಮವೆಂಬುವುದು ಇಡೀ ಜಗತ್ತಿಗೆ ಬಗೆ ಬಗೆಯಾಗಿ ಕಾಣುತ್ತಿರುವ ಬಗೆ ಬಗೆಯ ರೂಪದೊಳಗೆ ಕಾಣುವುದು ಬ್ರಹ್ಮನ ಅಂತ ಬೇರೆ ಅಲ್ಲ ಅಂತ ಅನುಭವ. ಈ ಚರಾಚರ ಪ್ರಾಣಿಗಳಿಂದೊಡಗೂಡಿರುವ ದೇಶ ಕಾಲ ನಿಮಿತ್ತಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವ
ಕ್ರಿಯಾಕಾರಕಗಳಿದ್ದುಕೊಂಡಿರುವ ಈ ಜಗತ್ತಿಗೆ ಕಾರಣವು ಯಾವುದು? ಬ್ರಹ್ಮ. ಇದು ಅನುಭವಾನುಸಾರಿ ಹೇಗಿದ್ದುಕೊಂಡಿರ್ತದೆ ಮತ್ತೆ ಅಧ್ಯಾರೋಪ ಮಾಡಿ ತಿಳಿಸಬೇಕಾದಾಗ ಬೋಧ ಸೌಕರ್ಯಕ್ಕೆ ಬಳಸಿಕೊಂಡು ಅಧ್ಯಾರೋಪ ದೃಷ್ಟಿಯಿಂದ ಎರಡು ದೃಷ್ಟಿ ಅದ ಇಲ್ಲಿ. ಅನುಭಾವಿಗಳು ಬ್ರಹ್ಮ ಅಂದ್ರೆ ಏನಂತ ಹೇಳ್ತಾರ? ನಿರಾಕಾರ, ನಿರ್ಗುಣ, ನಿರ್ಲೇಪ, ಸರ್ವಜ್ಞ, ಸರ್ವಶಕ್ತಿಯುಳ್ಳ, ಈಗೆಲ್ಲ ಬಗೆ ಬಗೆಯ ರೂಪದೊಳಗೆ ಅವನನ್ನು ವರ್ಣನ, ಅವನ ಲಕ್ಷಣಗಳನ್ನು ಹೇಳ್ಕೊಂಬಂದಾರ. ಬ್ರಹ್ಮದ ಲಕ್ಷಣ ಇಲ್ಲಿ ಏನ್ ಹೇಳ್ತಾರೆ ಇವರು? ಇಡೀ ಜಗತ್ತಿಗೆ ಬಗೆ ಬಗೆಯಾಗಿ ಕಾಣುತ್ತಿರುವ ಚರಾಚರ ಪ್ರಾಣಿಗಳಿಂದೊಡಗೂಡಿರುವ ದೇಶ ಕಾಲ ನಿಮಿತ್ತಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವ ಬ್ರಹ್ಮ ಯಾರಿಗೆ ಫಲ ಕೊಟ್ಟಾನ? ಪುರಾಣದೊಳಗಿದೆ. ತಪಸ್ಸು ಮಾಡಿ ಅವರವರು ಆ ದೇವತೆಗಳನ್ನು ಒಲಿಸಿಕೊಂಡು ಫಲಗಳನ್ನು ಅಪೇಕ್ಷೆ ಪಡ್ಕೊಳ್ಳುವುದು ಪುರಾಣದ ಇತಿಹಾಸದೊಳಗೆ ಉಂಟು. ಇಲ್ಲೇ ಅನುಭವಾನುಸಾರಿಯಾಗಿ ಕಂಡಾಗ ಚರಾಚರ ಪ್ರಾಣಿಗಳೆಂದೊಡಗೂಡಿರುವ ದೇಶ ಕಾಲ ನಿಮಿತ್ತಗಳಿಗೆ ಅನುಗುಣವಾಗಿ ಫಲವನ್ನು ಕೊಡುವ ಕ್ರಿಯಾಕಾರಕಗಳೆತ್ತುಕೊಂಡಿರುವ ಈ ಜಗತ್ತಿಗೆ ಕಾರಣವು. ಇವುಗಳ ಅಪೇಕ್ಷೆಯಿಂದ ಬ್ರಹ್ಮ ನಮಗೆ ಫಲ ಕೊಡ್ತಾನ ಅಂತ ಕಲ್ಪನಾ ಮಾಡ್ಕೊಂಡೇವೆ. ಚರಾಚರ ಪ್ರಾಣಿಗಳೆಂದೊಡಗೂಡಿರುವ ಬಗೆ ಬಗೆಯಾಗಿ ಕಾಣುತ್ತಿರುವ ಇರು ಒಬ್ಬ ಬ್ರಹ್ಮನನ್ನ ಬಗೆ ಬಗೆಯಾಗಿ ಕಂಡವ್ರು ಯಾರು? ಸ್ವಲ್ಪ ನೋಡ್ಕೊಳ್ರಿ. ಆಭಾಸ ಯಾವ ರೂಪದಿಂದ ಏನೇನು ಕಲ್ಪನಾ ಮಾಡ್ಕೊಳ್ತತಿ ಅನ್ನೋದನ್ನ ನೋಡ್ರಿ. ಆ ಬ್ರಹ್ಮನ ಆಭಾಸದಿಂದ ಒಡಗೂಡನೆ ಇದೆಲ್ಲವನ್ನು ಕಲ್ಪನಾ ಮಾಡ್ಕೊಂಡಾನ. ಅದನ್ನ ಅನುಸರಿಸಿಕೊಂಡ ಬೋಧ ಮಾಡ್ತಾನೆ. ಬಹಳ ಸೂಕ್ಷ್ಮದ ಇಲ್ಲಿ, ಸೂಕ್ಷ್ಮ, ಅತಿ ಸೂಕ್ಷ್ಮ. ಈ ಜಗತ್ತಿನ ಹುಟ್ಟು, ಎರವು, ನಾಶ ಎಲ್ಲವೂ ಯಾವುದರಿಂದ ಆಗುವೋ ಅದು ಬ್ರಹ್ಮವು. ಜಗತ್ತಿಗೆ ಹುಟ್ಟು ಅನ್ನೋದೈತಲ್ಲ, ಈ ಜಗತ್ತಿನ ಹುಟ್ಟು ಅದಕ್ಕೂ ಕಾರಣ ಬ್ರಹ್ಮನ. ಈ ಜಗತ್ತಿನ ಇರುವಿಕೆಗೂ ಬ್ರಹ್ಮನ ಕಾರಣ, ಇದರ ನಾಶಕ್ಕೂ ಬ್ರಹ್ಮನ ಕಾರಣ. ಇದನ್ನ ಅನುಭವ ಹೆಂಗ್ ಮಾಡ್ಕೋತೀರಿ? ಆ ಜಗತ್ತಿನ ಹುಟ್ಟು ಅನ್ನೋದು ಅವಿದ್ಯಾ ದೃಷ್ಟಿಯಿಂದ ಅದ ಬ್ರಹ್ಮನನ್ನ ತಪ್ಪಾಗಿ ತಿಳ್ಕೊಂಡು ಅದಕ್ಕೆ ಹುಟ್ಟು ಅಂತ ಆಭಾಸ ದೃಷ್ಟಿಯಿಂದ ಕಲ್ಪಿಸಿಕೊಂಡಿರೋದು. ಇದು ಅನುಭವ. ಯಾವ ಜಗತ್ತು ಬ್ರಹ್ಮನನ್ನ ಅನುಸರಿಸಿಕೊಂಡ ತೋರ್ತತಿ ಅಂತ ತಿಳ್ಕೊಂಡೇವಲ್ಲ, ಅದು ಆ ಬ್ರಹ್ಮನ ಆಭಾಸ ರೂಪ ಆದೀತೆ ವಿನಃ ಅದು ನಿಜವಾದ ಬ್ರಹ್ಮ ಅಲ್ಲ. ಆಭಾಸ ದೃಷ್ಟಿಯಿಂದ ಒಪ್ಪಿರುವಂತಹ ಈ ಜಗತ್ತನ್ನ ಅದರ ಹುಟ್ಟು ಇರುತ್ತೆ, ಇರುವಿಕೆಯೂ ಇರುತ್ತೆ, ನಾಶವೂ ಇರುತ್ತೆ. ವ್ಯವಹಾರಿಕ ದೃಷ್ಟಿ ಅಂತಾರ. ಆಭಾಸ ದೃಷ್ಟಿ ಒಳಗ ಜಿಜ್ಞಾಸುಗಳು ಒಳಗ ಸರದಂಗ ಅದಕ್ಕೆ ಆಭಾಸ ದೃಷ್ಟಿ ಅಂತ ಕರೀತಾರೆ. ಬ್ರಹ್ಮನ ಆಭಾಸ ಇದು, ಚೈತನ್ಯದ ಆಭಾಸ. ನೀವು ಅಲ್ಲೇ ಅದನ್ನ ತಿಳ್ಕೊಂಡು ಮುಂದೆ ಹೋದ್ರೆ ಈ ಜಗತ್ತು ನಮಗೆ ಕಾಲ ತೊಡಕಾಗೋದಿಲ್ಲ, ಜಿಜ್ಞಾಸಿಗಳಿಗೆ ಎಳೆಯೋದಿಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಫಲವನ್ನು ಕೊಡುವ ಕ್ರಿಯಾಕಾರಕಗಳಿದ್ದುಕೊಂಡಿರುವ ಈ ಜಗತ್ತಿಗೆ ಕಾರಣವು, ಈ ಜಗತ್ತಿನ ಹುಟ್ಟು, ಎರವು, ನಾಶ ಎಲ್ಲವೂ ಯಾವುದರಿಂದ ಆಗುವವೋ ಅದು ಬ್ರಹ್ಮವು. ಜಗತ್ತು, ಹುಟ್ಟು, ಎರವು, ಸಾವು ಎಂಬ ಮೂರವಸ್ಥೆಗಳಲ್ಲಿಯೂ ಬ್ರಹ್ಮವನ್ನು ಬಿಟ್ಟಿರುವ ಹಾಗಿಲ್ಲ. ಈ ಹುಟ್ಟುದಿರ್ಲಿ, ಇರುವಿಕೆ ಇರ್ಲಿ, ಸಾವೆ, ಇವು ಮೂರವಸ್ಥೆಗಳನ್ನು ಬಿಟ್ಟು ಆ ಬ್ರಹ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇಲ್ಲ ಅಂದ್ರೆ ಏನು?
ಅದರ ಅರ್ಥ ಏನು? ಇದು ಬ್ರಹ್ಮನನ್ನ ನಾವು ತಪ್ಪಾಗಿ ತಿಳ್ಕೊಂಡು ಹೀಗೆ ತಿಳ್ಕೊಂಡಿವಿ ಅಂತ ಅಲ್ಲೇ ಉತ್ತರ. ಹೀಗೆ ಅವಲೋಕನ ಮಾಡ್ಕೊಂಡು ಹೋದ್ರೆ ನಮಗೆ ಜಗತ್ತಿನ ವಿಕ್ಷೇಪ, ತೊಂದರೆ, ತಾಪತ್ರೆ ಯಾವುದು ಇದ್ದುಕೊಂಡಿರುತ್ತೆ. ಇಲ್ಲಿಂದ ಇಲ್ಲೇ ಬಿಡಿಸ್ಕೋಬೇಕಾರ. ಇಲ್ಲೇ ಜಗತ್ತು, ಹುಟ್ಟು, ಎರವು, ಸಾವು ಎಂಬ ಮೂರವಸ್ಥೆಗಳಲ್ಲಿಯೂ ಬ್ರಹ್ಮವನ್ನು ಬಿಟ್ಟಿರುವ ಹಾಗಿಲ್ಲ ಅಂದ್ರೆ ಏನರ್ಥ? ಆಗಿರುವುದು ಬ್ರಹ್ಮನ ಅದನ್ನ ಅವಿದ್ಯಾ ದೃಷ್ಟಿಯಿಂದ ಅಥವಾ ಆಭಾಸದ ದೃಷ್ಟಿಯಿಂದ ಈ ರೂಪದೊಳಗೆ ನಾವು ಅದನ್ನು ಕಲ್ಪಿಸಿಕೊಂಡೇವಿ. ಬ್ರಹ್ಮವು ಈ ಜಗತ್ತಿಗಿಂತಲೂ ವ್ಯಾಪಕವಾಗಿರುವುದು, ಜಗತ್ತನ್ನು ತನ್ನೊಳಗೆ ಅಡಕ ಮಾಡಿಕೊಂಡಿರುವುದು. ಆದ್ದರಿಂದಲೇ ಅದು ಬ್ರಹ್ಮವು ದೊಡ್ಡದು, ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲ. ಇಡೀ ಜಗತ್ತನ್ನ ತನ್ನೊಳಗ ಅಡಕ ಮಾಡಿಕೊಂಡೈತಿ ಅಂದ್ರೆ ಏನರ ಅರ್ಥ? ಸಾಮಾನ್ಯವಾಗಿ ಈ ನೌಕರರು ಟ್ರಾನ್ಸ್ಫರ್ ಆದಗಳಕನ ಒಂದು ಊರಿಂದ ಒಂದು ಊರಿಗೆ ಒಂದು ಟ್ರಕ್ ಏನೋ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿರ್ತದೆ ಅಲ್ಲಿಗೆ ಹೋಗಿರ್ತಾರಲ್ಲ, ಆ ಸಾಮಗ್ರಿಗಳನ್ನೆಲ್ಲ ಪ್ಯಾಕ್ ಮಾಡಿ ಅವಾಗ ನಮಗೆ ಆಶ್ಚರ್ಯ ಆಕತಿ, ಇವೆಲ್ಲ ಇದಿಷ್ಟ ಸಣ್ಣ ರೂಮ್ನಾಗ ಇಟ್ಟಿದ್ವಿ ಅಂತ ಆಶ್ಚರ್ಯ ಆಕತಿ. ಅದ್ರಾಗ ಎಲ್ಲ ಒಡಕಾಗಿರ್ತೈತಿ ಆ ಮನಿಯೊಳಗೆ. ಇಷ್ಟು ಸಾಮಗ್ರಿಗಳದಾವ. ನಮ್ಮ ಜೀವನಕ್ಕೆ ಏನೇನು ಬೇಕಪ್ಪ, ಇದು ಒಂದು ಟ್ರಕ್ ಆತಲ್ಲ, ಏನಿದು ಅಂತ ಆಶ್ಚರ್ಯ ಮಾಡ್ಕೊತ. ಸಾಮಾನ್ಯವಾಗಿ ಪ್ರಯಾಣಕ್ಕೆ ಹೊರಟ್ರೆ ಏನೇನ್ ನಾವೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ. ಸೋಪು, ಬ್ರಷ್, ಏನೇನ್ ಸಾಮಗ್ರಿಗಳು ಬೇಕು, ನಡುವೆ ಏನಾದ್ರು ಆದ್ರ ಮಾತ್ರೆಗಳು, ಗುಳಿಗೆ ಮಾತ್ರೆಗಳನ್ನು ತಗೋತೀವಿ, ಮತ್ತೆ ರೆಗ್ಯುಲರ್ ತಗೊಳ್ಳೋ ಗುಳಿಗೆ, ಏನೇನ್ ಇರ್ತಾವಲ್ಲ ಎಲ್ಲವೂ ಅದ ಬ್ಯಾಗ್ನಾಗ ಇರ್ತಾವ ಅಲ್ಲ. ಬ್ಯಾಗ್ ಒಂದೇ ಇರ್ತದ, ಸೂಟ್ ಕೇಸು ಬ್ಯಾಗು ಇರ್ತದ, ಅದ್ರಾಗ ಇರ್ತವೆಲ್ಲ. ಹಂಗ ಇಲ್ಲಿ ಬ್ರಹ್ಮನೊಳಗ ಅಡಕಾಗಿದ್ದೇನಾದ್ರು ಈ ಸಾಮಗ್ರಿಗಳೆಲ್ಲವನ್ನ, ಅದಕ್ಕ ದೊಡ್ಡವ. ಇವೆಲ್ಲವೂ ಯಾವುದು ತೋರಿದ್ರು ಬ್ರಹ್ಮನಲ್ಲೇ ತೋರ್ತತಿ, ಬ್ರಹ್ಮನನ್ನ ನೋಡ್ತೇವೆ. ಆ ವಸ್ತುಗಳ ಸತ್ಯತ್ವದಿಂದ ಆಭಾಸದಿಂದೊಡಗೂಡಿ ಇದು ಆಭಾಸ ರೂಪದ ವಸ್ತುಗಳು ಅಂತ ನಮಗೆ ಸ್ಮರಣೆ ಇದ್ರೆ ಸಾಕು. ಎಲ್ಲ ಬ್ರಹ್ಮ ಸ್ವರೂಪನ ಅಂತ ಬ್ರಹ್ಮದಲ್ಲಿ ನಿಲ್ಲಕ್ಕೆ ಅನುಕೂಲ ಆಗ್ತದೆ. ಅದಕ್ಕಿದು ದೊಡ್ಡದು, ಇದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಹೀಗಂದ್ರು ಅಂದ್ರೆ ಬ್ರಹ್ಮನನ್ನು ಬಿಟ್ಟು ಮತ್ತೊಂದು ವಸ್ತು ಯಾವುದು ಇಲ್ಲವೇ ಇಲ್ಲ. ಈ ಜಗತ್ತೆಂಬುದೆಲ್ಲವೂ ಬ್ರಹ್ಮ ಸ್ವರೂಪವೇ ಅಂತ ಅನುಭವ ಮಾಡಿಕೊಂಡ್ರು ಒಂದ ಇನ್ನಲ್ಲಿ. ಅದಕ್ಕೆ ಅಲ್ಲಿ ಅಧ್ಯಾರೋಪ ಮಾಡಿ ಹೇಳ್ತಾರ ಅನ್ನೋದನ್ನ, ಇದೆಲ್ಲ ಶಾಸ್ತ್ರ ಅಧ್ಯಾರೋಪ. ವರ್ಣರು ಮುಂದೆ ಇವ್ರು ಹೀಗೆ ಬೋಧ ಮಾಡ್ಯಾರಲ್ಲ, ಅಧ್ಯಾರೋಪದಿಂದೊಡಗೂಡಿ ಉಪಾದಾನ ಕಾರಣನೂ ಬ್ರಹ್ಮ, ಸಹಕಾರಿ ಕಾರಣ ಬ್ರಹ್ಮ, ನಿಮಿತ್ತ ಕಾರಣ ಬ್ರಹ್ಮ ಅಂತ ಬೋಧ ಮಾಡ್ಯಾರಲ್ಲ. ಆ ಭೃಗು ಯಾಕೆ ತಿಳ್ಕೊಂಡನ ಅನ್ನೋದನ್ನ ಆ ಉತ್ತರ ನೋಡಿದ್ರಿ ಅಂದ್ರ ಬಹಳ ಸ್ವಾರಸ್ಯಕರವಾಗಿರುತ್ತೆ. ಅದಕ್ಕೆ ಅನುಭವವನ್ನು ಅನುಸರಿಸಿಕೊಂಡು ಇಲ್ಲೇ ನೋಡ್ಕೋತ ಹೋದ್ರಿ ಅಂದ್ರೆ ತುಂಬಾ ಸರಳ. ಜಗತ್ತಿನ ಇರುವಿಕೆಗೆ ಅಂತಹದ್ದು ಅಂತ ಇಲ್ಲೇ ನಿರ್ಣಯ ಆಗ್ತದೆ. ಬ್ರಹ್ಮದಿಂದ ಜಗತ್ತು ಆಗಿದೆ ಎಂದರೆ ಕುಂಬಾರನಿಂದ ಗಡಿಗೆಯು ಆದಂತೆ ಅಲ್ಲ. ನೋಡ್ರಿ, ಬ್ರಹ್ಮದಿಂದ ಜಗತ್ತಾಗಿದೆ ಎಂದರೆ ಕುಂಬಾರನಿಂದ ಗಡಿಗೆಯು ಆದಂತೆ ಅಲ್ಲ. ಏಕೆಂದರೆ ಕುಂಬಾರನಿಂದ ಆಗಿರುವ ಗಡಿಗೆಯು ಕುಂಬಾರನನ್ನೇ ಆಶ್ರಯಿಸಿಕೊಂಡು ಅವನಲ್ಲಿಯೇ ಇರುವುದಿಲ್ಲ. ನಿಮಿತ್ತ ಕಾರಣನಾಗಿರುವಂತ ಕುಂಬಾರನ ಬೇರೆ,
ಅದರ ಕಾರ್ಯರೂಪವಾಗಿರುವಂಥ ಆ ಮಡಿಕೆ ಕುಡಿಕಾದಿಗಳೇ ಬೇರೆ. ಅವನ ಆಶ್ರಯದೊಳಗ ಆಶ್ರಯಿಸಿಕೊಂಡು ಅವನಲ್ಲಿ ಇರುವುದಿಲ್ಲ. ಅದು ನಾಶವಾಗುವಾಗ ಕುಂಬಾರನಲ್ಲಿ ಬೆರೆಯುವುದೂ ಇಲ್ಲ. ನೋಡಿ ಎಷ್ಟು ವ್ಯತ್ಯಾಸದ. ಕುಂಬಾರನಿಗೂ ಬ್ರಹ್ಮನಿಗೂ ಎಷ್ಟು ವ್ಯತ್ಯಾಸದ. ಕುಂಬಾರ ಮಡಿಕೆ ಕುಡಿಕಾದಿಗಳನ್ನೆಲ್ಲವನ್ನ ನಿಮಿತ್ತ ಕಾರಣ ರೂಪದೊಳಗೆ ನಿಂತು ಎಲ್ಲವನ್ನು ಸೃಷ್ಟಿ ಮಾಡಿರ್ತಾನೆ, ಇಲ್ಲ ಅಂತಲ್ಲ. ಕುಂಬಾರ ನಿಮಿತ್ತ ಕಾರಣ ರೂಪದೊಳಗೆ ನಿಂತು ಮಡಿಕೆ ಕುಡಿಕೆ ಅರಿವಿ ಪ್ರಯಾಣ ಅವು ಇವು ಅಂತ ಎಲ್ಲ ಸಾಮಗ್ರಿಗಳನ್ನು ತಯಾರು ಮಾಡಿರ್ತಾನೆ. ಅದಕ್ಕ ಉಪಾದಾನ ಕಾರಣನೂ ಬಳಸಿರ್ತಾನ, ಸಹಕಾರಿ ಕಾರಣಗಳನ್ನು ಬಳಸಿರ್ತಾನ, ಇಲ್ಲ ಅಂತಲ್ಲ. ಆದ್ರೆ ಬ್ರಹ್ಮನಿಗೂ ಇವನಿಗೂ ಏನು ವ್ಯತ್ಯಾಸದ ಇಲ್ಲೇ? ಇದನ್ನು ನೋಡ್ಕೋಬೇಕು. ಈ ಕಾರ್ಯರೂಪದೊಳಗಿರುವಂಥ ಮಡಿಕೆ ಕುಡಿಕೆಯಾದಿಗಳು ಯಾವೋ ಅವನ ಆಶ್ರಯಿಸಿಕೊಂಡಿರುವುದಿಲ್ಲ. ಹುಟ್ಟಿಸಿದವ ಏನೋ ಖರೆ, ಉತ್ಪತ್ತಿ ಮಾಡಿದ, ಆದ್ರೆ ಅವನ ಆಶ್ರಯಿಸಿಕೊಂಡಿಲ್ಲ. ಉಪಾದಾನ ಕಾರಣವಾಗಿರುವಂತ ಮಣ್ಣನ್ನ ಆಶ್ರಯಿಸಿಕೊಂಡಿರ್ತಾವ. ಮಣ್ಣಿನೊಳಗ ಅವು ಕಾರ್ಯರೂಪದೊಳಗಿದ್ರು ಮಣ್ಣು ಅಂತನ ಮಣ್ಣನ್ನ ಆಶ್ರಯಿಸಿಕೊಂಡಿರ್ತಾವ. ಅಲ್ಲಿ ಉಪಾದಾನ ಕಾರಣವನ್ನ ಆಶ್ರಯಿಸಿಕೊಂಡಿರ್ತಾವ, ನಿಮಿತ್ತ ಕಾರಣವನ್ನ ಆಶ್ರಯಿಸಿಕೊಂಡಿರುವುದಿಲ್ಲ. ಅಲ್ಲಿ ನಾಶ ಆದ್ರೂ ಮಣ್ಣಿನೊಳಗನ ನಾಶ ಆಗ್ತಾವು. ಇಲ್ಲೇ ಜಗತ್ತೈತಲ್ಲ, ಜಗತ್ತಿಗೆ ಉಪಾದಾನ ಕಾರಣನೂ ಬ್ರಹ್ಮ, ನಿಮಿತ್ತ ಕಾರಣನೂ ಬ್ರಹ್ಮ, ಸಹಕಾರಿ ಕಾರಣನೂ ಬ್ರಹ್ಮ. ಆದ್ರೆ ಈ ಕಾರ್ಯರೂಪವಾಗಿರುವುದು ಬ್ರಹ್ಮನನ್ನು ಬಿಟ್ಟ ಸ್ವತಂತ್ರ ರೂಪದೊಳಗಿರುವುದಿಲ್ಲ. ಅವನಲ್ಲೇ ಉತ್ಪತ್ತಿಯಾಗಿ ಅವನಲ್ಲೇ ಇದ್ದು ಅವನನ್ನ ಸೇರ್ಕೋತಾವ. ಇಲ್ಲಿ ಕುಂಬಾರನನ್ನು ಗಡಿಗಿ ಮಡಿಕಿ ಕುಡುಕಿ ಸೇರ್ಕೊಳ್ಳೋದಿಲ್ಲ. ಅವು ಮಣ್ಣನ್ನ ಉಪಾದಾನ ಕಾರಣವಾಗಿರುವಂತ ಮಣ್ಣನ್ನ ಸೇರ್ಕೊಳ್ತಾವ. ಇದನ್ನೊಂದು ಸ್ವಲ್ಪ ಬಿಡಿಸ್ಕೋಬೇಕು, ಇಲ್ಲ ಅಂದ್ರೆ ಅರ್ಥ ಆಗೋದು ತುಂಬಾ ಕಠಿಣ. ಆ ಸಹಕಾರ ಉಪಾದಾನ ಕಾರಣ ನಿಮಿತ್ತ ಕಾರಣ ಅನ್ನೋದಕ್ಕೆ ಅರ್ಥ ಯಾವ ರೂಪದೊಳಗೆ ಐತಿ ಅಂತ ಗೊತ್ತು ಮಾಡ್ಬೇಕು. ಇರುವ ಬ್ರಹ್ಮನ್ನ ನಾವು ಜಗತ್ತು ಅಂತ ಅಲ್ಲಿ ಉಪಾದಾನ ಕಾರಣ ಯಾವ್ದು ಬಳಸ್ಕೊಂಡ ನಾವ? ಇಲ್ಲಿ ಕುಂಬಾರ ಮಣ್ಣನ್ನ ಉಪಾದಾನ ಕಾರಣವನ್ನಾಗಿ ಬಳಸೋಣ. ಅಲ್ಲಿ ಉಪಾದಾನ ಕಾರಣ ಅಂತ ಆ ಬ್ರಹ್ಮ ಯಾವ್ದನ್ನ ಬಳಸ್ಕೊಂಡನ? ಅಪ್ಪ ತನ್ನ ಚೈತನ್ಯ ಆಭಾಸವನ್ನ ಅಲ್ಲಿ ಉಪಾದಾನ ಕಾರಣ ಅಂತ ಬಳಸಿಕೊಂಡನ. ಅದನ್ನ ಕಲ್ಪನಾ ಮಾಡ್ಕೊಂಡವ ಇವ. ಬ್ರಹ್ಮನಿಂದನೇ ಇದು ಉತ್ಪತ್ತಿಯಾಗೈತಿ ಅಂತ ಕಲ್ಪಿಸಿಕೊಂಡವ. ಇದ ಪರಮಾತ್ಮನ ಕಲ್ಪನಾ ಮಾಡಿಕೊಡ್ರಿ. ನೋಡ್ರಿ, ಅನುಭವ ರೂಪದೊಳಗೆ ನೋಡ್ಕೊಳ್ರಿ. ಉಪಾದಾನ ಕಾರಣ ಅದೇ ಚೈತನ್ಯ ಆಭಾಸ, ಅವನ ಚೈತನ್ಯ ಆಭಾಸದಿಂದ ಬರೀ ತೋರುತ್ತೆ. ಇದನ್ನ ಕಲ್ಪಿಸಿಕೊಂಡಾನೇತ. ಜಗತ್ತನ್ನೋದು ಅನುಭವ ರೂಪದೊಳಗೆ ಇಲ್ಲ ಇಲ್ಲ ಅಂತ ಅನುಭಾವಿಗಳು ಹೇಳ್ತಾರ. ಜಗತ್ತಿನ ಸೃಷ್ಟಿ, ಉತ್ಪತ್ತಿ, ಅದರ ಇರುವಿಕೆ, ಮತ್ತೆ ಅದರೊಳಗನ ಲಯ ಆಗತ್ತಲ್ಲ, ಅದರೊಳಗನ ನಾಶ ಹೊಂದುತ್ತೆ, ಮತ್ತೆ ಎಲ್ಲಿ ಹೋಗೋದಿಲ್ಲ. ಬಹಳ ಸ್ವಾರಸ್ಯಕರವಾಗಿ ಸೃಷ್ಟಿ ಉತ್ಪತ್ತಿಯ ಕ್ರಮ ಬಹಳ ವರ್ಣರು ಅದನ್ನು ಬಹಳ ವಿಶೇಷ ರೂಪದೊಳಗ ತಿಳ್ಕೊಂಡು ಬಂದ. ಯಾರಿಗೆ? ಭೃಗು ಮಹರ್ಷಿಗೆ. ಚೈತನ್ಯದ ಆಭಾಸವನ್ನ ಆ ಬ್ರಹ್ಮನಲ್ಲಿ ಯಾವ ಕ್ರಿಯಾ ಕಾರ್ಯಗಳಿಲ್ಲ. ಅದರ ಆಭಾಸ ರೂಪದಿಂದ ಒಡಗೂಡಿರುವ ಈ ಪರಮಾತ್ರು ಇದನ್ನು ಕಲ್ಪನಾ ಮಾಡ್ಕೊತಾನೆ. ಇದಂತ ಅವ ಉಪಾದಾನ ಕಾರಣ ಏನೇನೋ ಕಲ್ಪನಾ ಮಾಡ್ಕೊತಾನೆ. ಕಲ್ಪನಾ ಮಾಡ್ಕೊಂಡು ಇರ್ಬೇಕಲ್ಲ ಹಾಗಾದ್ರೆ. ಆದ್ದರಿಂದ ಇಲ್ಲಿ
ಏಕೆಂದರೆ ಕುಂಬಾರನಿಂದ ಆಗಿರುವ ಗಡಿಗೆಯು ಕುಂಬಾರನನ್ನೇ ಆಶ್ರಯಿಸಿಕೊಂಡು ಅವನಲ್ಲಿಯೇ ಇರುವುದಿಲ್ಲ, ಅದು ನಾಶವಾಗುವಾಗ ಕುಂಬಾರನಲ್ಲಿ ಬೆರೆಯುವುದೂ ಇಲ್ಲ. ಆದರೆ ಜಗತ್ತು ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲಿಯೇ ಇರುತ್ತದೆ, ಬ್ರಹ್ಮದಲ್ಲಿಯೇ ಸೇರಿ ಎರಕವಾಗುತ್ತವೆ ಎಂದು ವರುಣನು ಹೇಳಿರುತ್ತಾನೆ. ಕುಂಬಾರನ ಉತ್ಪತ್ತಿಗೂ ಬ್ರಹ್ಮನ ಉತ್ಪತ್ತಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಆದ್ದರಿಂದ ಗಡಿಗೆಯು ಮಣ್ಣಿನಿಂದ ಹುಟ್ಟಿ ಇರುವಾಗ ಮಣ್ಣನ್ನೇ ಆಶ್ರಯಿಸಿಕೊಂಡು ನಾಶವಾದಾಗ ಮಣ್ಣಿನಲ್ಲಿಯೇ ಬೆರೆತು ಒಂದಾಗಿ ಬಿಡುವಂತೆ ಜಗತ್ತು ಬ್ರಹ್ಮದಿಂದಲೇ ಹುಟ್ಟಿ ಅದರಲ್ಲಿಯೇ ಇದ್ದು ಅದರಲ್ಲಿಯೇ ಅಡಗುತ್ತದೆ ಎಂಬುದು ವರುಣನ ಅಭಿಪ್ರಾಯ. ಅಭಿಪ್ರಾಯ ಯಥಾರ್ಥವಾಗಿದೆ. ಅದನ್ನು ಅನುಭವ ಮಾಡ್ಕೋಬೇಕಾದಾಗ ಅನುಭವ ಒಂದೈತಲ್ಲ, ಆ ಬ್ರಹ್ಮನ ಅನುಭವ ಹೇಗೈತಿ ಅಂದ್ರೆ ನೋಡಲ್ಲ, ಬ್ರಹ್ಮವಾಗಿದ್ದಾಗನ ಜಗತ್ತು ಯಾರಿಗೆ ಕಂಡಿಲ್ಲ. ಬ್ರಹ್ಮವಾಗಿದ್ದಾಗನ ಯಾರಿಗೆ ಜಗತ್ತಾಗ ಕಂಡಿಲ್ಲ. ನಮಗೀಗ ಅರಿವು ಐತಲ್ಲ, ಆ ಅರಿವು ತಾನಾಗಿದ್ದಾಗ ಯಾರಿಗಾದ್ರೂ ಜಗತ್ತು ಕಂಡದ? ಅರಿವಿಲ್ಲೇನು ಅದ, ನಮಗರಿವು ಅದ. ಆ ಅರಿವಿನ ಅಥವಾ ಚೈತನ್ಯದ ಆಭಾಸ ರೂಪದಿಂದ ಆಭಾಸ ರೂಪದಿಂದ ಅದೇ ಅರಿವಿನ ಆಭಾಸ ಅಥವಾ ಚೈತನ್ಯದ ಆಭಾಸ, ಅರಿವಿನ ಪ್ರತಿಬಿಂಬ, ಚೈತನ್ಯದ ಪ್ರತಿಬಿಂಬ ಅಂದಗಳನ್ನ ನೋಡಲಿ. ಈಗ ಕಲ್ಪನೆ ಬಂತು ಅಂದ ತಕ್ಷಣ ಪರಮಾತ್ಮ ಉತ್ಪತ್ತಿಯಾದ. ಪರಮಾತ್ಮವಿನಿಂದ ಅನೇಕ ಚರಾಚರ ವಸ್ತುಗಳ ನೋಡಲಿ, ಅಂತಃಕರಣಾದಿಗಳ ಪರಮಾತ್ಮ ಅಂದ್ರೆ ಅಂತಃಕರಣ, ಇಂದ್ರಿಯ, ಶರೀರ, ಪ್ರಪಂಚ ಎಲ್ಲವೂ ಧತ್ ಅಂತ ಗೊತ್ತಾಗ್ತದೆ. ಏನನ್ನಗತ್ತು? ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿದಾಗ ಯಾವ ವ್ಯವಹಾರನೂ ಇಲ್ಲ. ಅರಿವು ತಾನಾಗಿದ್ದಾಗ ಯಾವ ಕ್ರಿಯಾ ಕಾರ್ಯಗಳು ಇಲ್ಲ. ಆ ಬ್ರಹ್ಮನನ್ನ ತಪ್ಪಾಗಿ ತಿಳ್ಕೊಂಡು ಚೈತನ್ಯದ ಆಭಾಸದಿಂದೊಡಗೂಡಿದಾಗ ಆ ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿಯದಿರುವಾಗ ಸುಮ್ಮನೆ ಇರಬೇಕೋ ಬೇಡವೋ? ಆ ಚೈತನ್ಯದ ಆಭಾಸ ಕಲ್ಪಿಸಿಕೊಂಡ ಅದರ ಪ್ರತಿಬಿಂಬ, ಆ ಪ್ರತಿಬಿಂಬದೊಳಗನ ಅದೇ ಉಪಾದಾನ ಕಾರಣ. ಅಲ್ಲಿ ಸಹಕಾರಿ ಕಾರಣ ಅವೆಲ್ಲ ಗೊತ್ತಲ್ಲ. ನೋಡ್ರಿ ಎಷ್ಟು ಮಾರ್ಮಿಕವಾಗಿ ಇದನ್ನ ಇಲ್ಲಿ ಬಿಡಿಸಿಕೊಂಡು ಬಂದಾರ. ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವು. ಉಪಾದಾನ ಕಾರಣವೆಂದರೆ, ಉಪಾದಾನ ಕಾರಣ ಅಂದ್ರೆ ಏನನ್ನೋದನ್ನು ಹೇಳ್ತಾರೆ ನೋಡ್ರಿ. ಕಾರ್ಯವಾಗುವುದಕ್ಕೆ ಯಾವ ವಸ್ತುವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕೋ ಅದು. ಇಲ್ಲಿ ಆಭಾಸ ರೂಪದಿಂದ ಕಂಡದಲ್ಲ ಆ ಬ್ರಹ್ಮನ ಆಭಾಸ, ಅದನ್ನ ತಗೋಬೇಕಲ್ಲಲ್ಲಿ ನಾವು. ಕಾರ್ಯರೂಪವಾಗಿ ಕಂಡದ್ದದ ಚೈತನ್ಯದ ಆಭಾಸದಿಂದ ಒಡಗೂಡನೆ ಈ ಪ್ರಪಂಚವೆಲ್ಲವೂ ತೋರೆದು. ಆಭಾಸ ಇಲ್ಲದೆ ಬ್ರಹ್ಮನಾಗಿದ್ದಾಗ, ಅರಿವಾಗಿದ್ದಾಗ, ಚೈತನ್ಯವಾಗಿದ್ದಾಗ ಯಾವುದೊಂದರ ಸೋಂಕು ಇಲ್ಲದೆ ಸ್ವಯಂ ಸಿದ್ಧನಾಗಿ ಅವನ ಹಾಗ ನೋಡ್ಬೇಕಾಗತ್ತಲ್ಲ. ಬೇರೆ ಯಾವ ರೂಪದಿಂದನೂ ನೋಡ್ಲಿಕ್ಕೆ ಆಗೋದಿಲ್ಲ. ಅನುಭವ ಮಾಡ್ಕೊಳ್ಳೋ ಮುಂದೆ ಅವನ ಹಾಗ ನೋಡ್ಬೋದು. ಮತ್ತೇನಾದ್ರೂ ಒಂದು ಕಲ್ಪನಾ ಬಂದಾಗ ಆಭಾಸ ರೂಪ ಇರ್ತದಲ್ಲಿ. ಹಂಗಾರೆ ಬರೀ ಆಭಾಸ ಜ್ಞಾನ ಇದು. ಇಷ್ಟೇ ಅಲ್ಲ,
ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ ಎಂದು ತಿಳಿಯಬೇಕು. ಬ್ರಹ್ಮವು ಗಡಿಗೆಗೆ ಕುಂಬಾರನಂತೆ ಜಗತ್ತಿಗೆ ನಿಮಿತ್ತ ಕಾರಣವೂ ಆಗಿದೆ ಎಂದು ತಿಳಿಯಬೇಕು. ಏಕೆಂದರೆ ಮಣ್ಣಿಗಿಂತ ಬೇರೆಯಾಗಿ ಮಣ್ಣನ್ನು ಉಪಯೋಗಿಸಿ ಗಡಿಗೆಯನ್ನು ಮಾಡುವ ಕುಂಬಾರನಂತೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬನು ಇದ್ದಾನೆಂದು ಹೇಳಿಲ್ಲ. ಇದನ್ನು ಲಕ್ಷ್ಯ ಇಡು. ಬ್ರಹ್ಮನ್ನ ನಿಮಿತ್ತ ಮಾಡಿದೀವಿ ಅಂದ್ರ ಯಾವ ರೂಪದಿಂದ ಅನ್ನೋದನ್ನ ನೋಡಿ. ಇಲ್ಲಿ ಆಭಾಸ ಉಪಾದಾನ ಕಾರಣ ಅಂತ ಹಿಡಿದಿವಿ. ನಿಮಿತ್ತ ಕಾರಣ ಬೇಕಲ್ಲ. ಬ್ರಹ್ಮನನ್ನ ನೋಡಿ, ಇಲ್ಲಿ ಕುಂಬಾರ ಮಣ್ಣಿಗಿಂತ ಬೇರೆಯಾಗಿ ಮಣ್ಣನ್ನು ಉಪಯೋಗಿಸಿ ಗಡಿಗೆಯನ್ನು ಮಾಡುವ ಕುಂಬಾರನಂತೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬನು ಇದ್ದಾನೆಂದು ಹೇಳಿಲ್ಲ. ಸ್ವಲ್ಪ ಲಕ್ಷ್ಯ ಇಡಲಿ. ನಮಗೆ ಉಪಾದಾನ ಕಾರಣ ಯಾರಿಗೆ? ಕುಂಬಾರನಿಗೆ ಉಪಾದಾನ ಕಾರಣ ಮಣ್ಣಾಗಿದೆ. ಕುಂಬಾರನಕ್ಕಿಂತ ಮಣ್ಣು ಬೇರೆಯಾಗಿದ್ದುಕೊಂಡಿದೆ. ಇಲ್ಲಿ ಬ್ರಹ್ಮನನ್ನ ಇಲ್ಲಿ ಬ್ರಹ್ಮ ಉಪಾದಾನ ಕಾರಣ ಅಂತ ಯಾವ್ದನ್ನ ಬಳಸಿಕೊಂಡನ? ತನ್ನ ಚೈತನ್ಯವನ್ನ ಆಭಾಸ ರೂಪದಿಂದ ಬಳಸಿಕೊಂಡನ. ಲಕ್ಷ್ಯದಲ್ಲಿ ಅದಕ್ಕಿಲ್ಲೇ ಮಣ್ಣಿಗಿಂತ ಬೇರೆಯಾಗಿ ಮಣ್ಣನ್ನು ಉಪಯೋಗಿಸಿ ಗಡಿಗೆಯನ್ನು ನೋಡ, ಮಣ್ಣಿಗಿಂತ ಬೇರೆಯಾಗಿದ್ದುಕೊಂಡ ಅವ ನಿಮಿತ್ಯ ಅಂತ ಕರ್ಕೊಂಡ. ಗಡಿಗೆಯನ್ನು ಮಾಡುವ ಕುಂಬಾರನಂತೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬನು ಇದ್ದಾನೆಂದು ಹೇಳಿಲ್ಲ. ಒಂದು ವೇಳೆ ಬ್ರಹ್ಮ ಉಪಾದಾನ ಕಾರಣ ಅಂತ ನಾವು ಹಿಡ್ಕೊಂಡಿವಿ ಅಂದ್ರೆ ಆ ನಿಮಿತ್ತ ಕಾರಣ ಒಬ್ಬ ಬೇರೆ ಇರ್ಬೇಕಲ್ಲ. ಈಗ ನೋಡಲ್ಲಿ ಮಣ್ಣಿಗಿಂತ ಬೇರೆಯಾಗಿ ನಿಮಿತ್ತ ಕಾರಣನಾಗಿರುವ ಕುಂಬಾರ ಆ ಉಪಾದಾನ ಕಾರಣವನ್ನು ಬಳಸಿಕೊಂಡು ಕಾರ್ಯರೂಪದಲ್ಲಿ ಮಡಿಕೆ ಕುಡಿಕೆಯಾದಿಗಳನ್ನು ಮಾಡ್ಯಾನ. ಇಲ್ಲಿ ಬ್ರಹ್ಮಣ ಉಪಾದಾನ ಕಾರಣ ಅಂತ ಹೇಳ್ಕೊಂಡ್ರಿ ಅಂದ್ರೆ ಆ ಉಪಾದಾನಗಳನ್ನ ಬಳಸಿಕೊಂಡು, ಉಪಾದಾನ ಕಾರಣಗಳನ್ನ ಬಳಸಿಕೊಂಡು ಮಾಡುವವ ಮತ್ತೊಬ್ಬ ಇರ್ಬೇಕಲ್ಲ. ಬ್ರಹ್ಮನನ್ನು ಬಿಟ್ಟು ಅವ ದೊಡ್ಡವಾಗ್ತಾನ ಇವನಿಗಿಂತ. ಲಕ್ಷ್ಯ ಇಡ್ರಿಲ್ಲಿ. ಈ ವಾಕ್ಯಗಳ ಅರ್ಥ ಆಗಿರ್ಬೇಕು ಯಥಾರ್ಥವಾಗಿ. ಇಲ್ಲೇ ಉಪಾದಾನ ಕಾರಣಗಳಿಗಿಂತ ಕುಂಬಾರ ಬೇರೆಯಾಗಿದ್ದಾನ. ಅಲ್ಲಿ ಏನ್ ಹೇಳಿದ್ರ? ಬ್ರಹ್ಮಣ ಉಪಾದಾನ ಕಾರಣ ಅಂತ ಹೇಳಿದ್ರಿ ಅಂದ್ರೆ ಆ ಉಪಾದಾನ ಕಾರಣವಾಗಿರುವಂತ ಬ್ರಹ್ಮನ ಬಳಸಿಕೊಂಡು ಈ ಸೃಷ್ಟಿ ಜಗತ್ತು ಮಾಡಕ ಮತ್ತೊಬ್ಬ ಇರ್ಬೇಕಲ್ಲ ನಿಮಿತ್ತ. ಅದಾನೇನಾಗ ನೋಡ್ಕೊಳ್ರಿ ಅನ್ಬೋದು. ಕುಂಬಾರ ಏನೋ ಉಪಾದಾನ ಕಾರಣ ಮಣ್ಣು ಅಂತ ಬಳಸಿಕೊಂಡ. ಇಲ್ಲಿ ಬ್ರಹ್ಮನ ಉಪಾದಾನ ಕಾರಣ ಅಂತ ಅವ ಉಪಾದಾನ ಕಾರಣವೂ ಅವನ, ಸಹಕಾರಿ ಕಾರಣವೂ ಅವನ, ನಿಮಿತ್ತ ಕಾರಣವೂ ಅವನ ಅಂತ ಹೇಳುವಾಗ ಉಪಾದಾನ ಕಾರಣ ಆಗಿರುವಂತ ಬ್ರಹ್ಮನನ್ನು ಬಳಸಿಕೊಂಡು ಮತ್ತೊಬ್ಬನ ಅದನ್ನು ಸೃಷ್ಟಿ ಮಾಡ್ಬೇಕಾಗತ್ತೆ ನಿಮಿತ್ತ. ಆದರೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಮತ್ತೊಬ್ಬನು ಇದ್ದಾನೆಂದು ಎಲ್ಲಿಯೂ ಹೇಳಿಲ್ಲ. ಒಂದು ವೇಳೆ ಹೇಳಿದ್ದರೂ ಬ್ರಹ್ಮವು ಬ್ರಹ್ಮವಾಗುತ್ತಿರಲಿಲ್ಲ. ಉಪಾದಾನ ಕಾರಣ ಬ್ರಹ್ಮ ಅಂತ ಒಪ್ಕೊಂಡ್ರಿ ಅಂದ್ರೆ ಏನ್ ದೋಷ ಬರ್ತತಿ ಅಂತ ಲಕ್ಷ್ಯ ಇರಲಿ. ಅದಕ್ಕೆ ವರುಣನ ಅಭಿಪ್ರಾಯ ಏನು? ಬ್ರಹ್ಮ ಉಪಾದಾನ ಕಾರಣ ಅಂದದ್ದು ಕಾರ್ಯವಾಗುವುದಕ್ಕೆ ಯಾವ ವಸ್ತುವನ್ನು ಅವಶ್ಯವಾಗಿ ತೆಗೆದುಕೊಳ್ಳಬೇಕು ಅದು ಉಪಾದಾನ ಕಾರಣ. ಏನಂಗಂದ್ರೆ ಆ ಚೈತನ್ಯದ ಆಭಾಸ ಅಥವಾ ಬ್ರಹ್ಮನ ಆಭಾಸ,
ಆಭಾಸ ಅಲ್ಲಿ ಉಪಾದಾನ ಕಾರಣ ಅಂತ ಹಿಡಿದ್ರೆ ಇದು ಎಲ್ಲವೂ ಹೊಂದುತ್ತೆ. ಬ್ರಹ್ಮನ ಉಪಾದಾನ ಕಾರಣನೂ ಆಗ್ಯಾನ, ನಿಮಿತ್ತ ಕಾರಣನೂ ಅವನ, ಸಹಕಾರಿ ಕಾರಣನೂ ಅವನ. ಹೀಗೆ ಹೇಳ್ತದ. ದಾರ್ಶನಿಕರಾಗಲಿ ಅನೇಕ ಮತವಾದಿಗಳು ಅದನ್ನು ಹಂಗೆ ಹೇಳ್ಕೊತ ಬಂದಾರೆ. ಮತ್ತಿದು ಉಪನಿಷತ್ತಿನೊಳಗೂ ಹಾಗೆ ಇಲ್ಲಂತಲ್ಲ. ಅದಕ್ಕೆ ವರುಣರು ಅನುಭವ ರೂಪದಲ್ಲಿ ಕಂಡಂತಹ ವರುಣರು ಅದನ್ನು ಯಾವ ರೂಪದೊಳಗೆ ಪ್ರತಿಪಾದನೆ ಮಾಡ್ತಾರೆ ಅನ್ನೋದು ಬಹಳ ಮಹತ್ವ. ಬ್ರಹ್ಮವನ್ನು ಉಪಯೋಗಿಸಿಕೊಂಡು ಜಗತ್ತನ್ನು ಮಾಡುವ ಆ ಮತ್ತೊಬ್ಬನೇ ಬ್ರಹ್ಮಕ್ಕಿಂತ ದೊಡ್ಡವನಾಗುತ್ತಿದ್ದನು. ಒಂದು ವೇಳೆ ಆಗ ಅವನು ಉಪಾದಾನ ಕಾರಣ ಬ್ರಹ್ಮ ಅಂತ ಹೇಳಿದ್ರಿ ಅಂದ್ರೆ ಇಷ್ಟು ವಿಕ್ಷೇಪಗಳು ಬರ್ತಾವ ನೋಡ. ಯಾಕಂದ್ರೆ ಮಣ್ಣು ಉಪಾದಾನ ಕಾರಣ ಅಲ್ಲ. ಆ ಮಣ್ಣನ್ನು ಬಳಸಿಕೊಂಡ ಕಾರ್ಯರೂಪವಾಗಿರುವ ಮಡಿಕೆ ಕುಡಿಕೆಯಾದಿಗಳನ್ನ ಆ ಮಣ್ಣಿಗಿಂತ ಬೇರೆಯಾಗಿ ನಿಂತುಕೊಂಡೇ ಕುಂಬಾರ ಮಡಿಕೆ ಕುಡಿಕೆ ಈ ಕಾರ್ಯರೂಪದಲ್ಲಿರುವ ಮಡಿಕೆ ಕುಡಿಕೆಯಾದಿಗಳನ್ನು ಮಾಡ್ಯಾನ. ಹಾಗೆ ಇಲ್ಲಿ ಬ್ರಹ್ಮನ ಉಪಾದಾನ ಕಾರಣ ಅಂದ್ರೆ ಆ ಉಪಾದಾನ ಕಾರಣವನ್ನ ಬಳಸಿಕೊಂಡು ಈ ಜಗತ್ತನ್ನು ಮಾಡುವ ಮತ್ತೊಬ್ಬ ಇರಬೇಕಾಗತ್ತೆ. ಅವ ದೊಡ್ಡವಾಗ್ತಿದ್ದ. ಆಗ ಬ್ರಹ್ಮವೆಂಬ ಶಬ್ದವನ್ನು ಮುಖ್ಯಾರ್ಥದಲ್ಲಿ ಉಪಯೋಗಿಸಿದಂತೆ ಆಗುತ್ತಿರಲಿಲ್ಲ. ಬ್ರಹ್ಮ ದೊಡ್ಡವ, ಬೃಹತ್ ದೊಡ್ಡವ ಅಂತ ಹೇಳ್ಕೊತ ಬಂದಾರಲ್ಲ, ಅದಕ್ಕೆ ಅಪವಾದ ಆಗ್ತತಿ. ಏಕೆಂದರೆ ಅದು ಆಗ ತೀರ ದೊಡ್ಡದೆನ್ನುವುದಕ್ಕೆ ಬರುತ್ತಿರಲಿಲ್ಲ. ಆದ್ದರಿಂದಲೇ ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವಾದ ಪ್ರಕೃತಿಯೂ ಆಗಿದೆ, ನಿಮಿತ್ತ ಕಾರಣವೂ ಆಗಿದೆ ಎಂದು ಬಾದರಾಯಣಾಚಾರ್ಯರು ತಮ್ಮ ವೇದಾಂತ ಸೂತ್ರದಲ್ಲಿ ಬರೆದಿರುತ್ತಾರೆ. ಬರೆದಿಲ್ಲ ಅಂತಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳೋದು ಅನುಭವ ರೂಪದೊಳಗೆ ಕಾಣೋದು ಈ ರೂಪದೊಳಗಿದೆ. ಇನ್ನು ಬ್ರಹ್ಮವು ಯೋಚನೆ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿತು. ಬ್ರಹ್ಮ ಯೋಚನೆ ಮಾಡಿತು. ಇದು ಅಧ್ಯಾರೋಪ ಲಕ್ಷ ಇರ್ಲಿ. ಈ ಅಧ್ಯಾರೋಪ ಆರೋಪ ಮಾಡ್ಕೊಂಡು ನಮಗೆ ಹೇಳಿಕತ್ತಾರ. ಇದು ಎಲ್ಲ ಆರೋಪ ಅಂದ್ರೆ ಏನಿಲ್ಲ, ಈ ಪ್ರಮಾತೃ ಕಲ್ಪನೆ ಮಾಡ್ಕೊಂಡು ನಾನು ಹೀಗಿರಬಹುದು ಅಂತ. ಬ್ರಹ್ಮಣನ ಉಪಾದಾನ ಕಾರಣ ಆಗ್ಯಾನ, ಸಹಕಾರಿ ಕಾರಣ ಆಗ್ಯಾನ, ನಿಮಿತ್ತ ಕಾರಣ ಆಗ್ಯಾನ, ಈ ಜಗತ್ತನ್ನ ಅವನ ಸೃಷ್ಟಿ ಮಾಡ್ಯಾನ ಅಂತ ಈ ಆಭಾಸ ಚೈತನ್ಯ ರೂಪದಲ್ಲಿ ಕಲ್ಪಿತ ಪುರುಷ ಅಂತ ಕರೆದಾರಲ್ಲ, ಈತನ ಕಲ್ಪನೆಗಳನ್ನ ಇದನ್ನ ಆರೋಪ ಮಾಡಿ ನಮಗೆ ಹೇಳಕ್ಕಾಗ್ತಾರೆ. ಅಧ್ಯಾರೋಪ ಮಾಡ್ಕೊಂಡು ಬ್ರಹ್ಮಣ ಅನುಭವ ಅಲ್ಲ ಇದು. ಲಕ್ಷ ಇರ್ಲಿ, ಅದಕ್ಕೆ ಹೇಳ್ತಾ ಇರೋದು. ಬ್ರಹ್ಮ ಇದನ್ನ ಯೋಚನೆ ಮಾಡ್ಯಾನ, ವಿಚಾರ ಮಾಡ್ಯಾನ ಅಂತ ಹೇಳ್ತಾರಲ್ಲ. ಬ್ರಹ್ಮ ಏನಾದ್ರೂ ವಿಚಾರ ಮಾಡ್ಲಿಕ್ಕೆ ಅವಂಗೇನ ಅಂತಃಕರಣಾದಿಗಳ ಮುಂತ ಸಹಕಾರ ರೂಪದೊಳಗಿದ್ದಾನ. ಅವನು ಅವಯವಗಳದಾವ ಅವಾಗ ಈ ಸೃಷ್ಟಿ ಉತ್ಪತ್ತಿ ಮಾಡಕ. ಅವರಲ್ಲಿ ಪ್ರಕೃತಿಯೂ ಆಗಿದೆ, ಜಗತ್ತಿಗೆ ಉಪಾದಾನ ಕಾರಣವಾದ ಪ್ರಕೃತಿಯೂ ಆಗಿದೆ. ಎಷ್ಟು ಮಾರ್ಮಿಕವಾಗಿರುವಂತಹ ವಿಷಯ ಇವೆಲ್ಲ. ಒಂದು ಹುಣಸಿ ಮರದೊಳಗ ಎಲಿಗಳನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಬ್ರಹ್ಮಗ ಕ್ಷಣಾರ್ಧದೊಳಗೆ ಅದು ಉತ್ಪತ್ತಿ ಆಗ್ತದಲ್ಲ. ಈ ಪ್ರಮಾತೃ ಮಾಡ್ತಾನ ಅಂತಂದಿದ್ರೆ ಎಷ್ಟು ವರ್ಷ ಮಾಡ್ಬೇಕಾಗಿತ್ತವ ಎಲೆಗಳನ್ನ. ಅತ್ಯಂತ ಚಿಕ್ಕ 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 ಎಲೆಗಳೆಲ್ಲ. ಒಂದು ನೊರಜನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಈ ಕಾಲಾವಕಾಶ ಬೇಕೋ ಬೇಡಬಾರ್ದು. ಒಂದು ಹಸು ಒಂದು ಕರು ಹಾಕಬೇಕಾದ್ರೆ 10 ತಿಂಗಳ 9 ತಿಂಗಳ ಬೇಕಾಗ್ತದೆ ಕಾಲಾವಕಾಶ. ಪ್ರಕೃತಿ ನಿಯಮದ ಹಾಗೆ. ಚಿಕ್ಕ ಪ್ರಕೃತಿನೂ ಬೇಕಾಗಿದೆ ಅಂತ ಹೇಳಿದ್ರು ಅವರು. ಅಲ್ಲೇ ಈ ಪ್ರಕೃತಿನೂ ಬ್ರಹ್ಮನ ಅಧೀನದೊಳಗನೆ ಇರ್ತದ. ಮತ್ತ ಬ್ರಹ್ಮ ಅಂದ್ರೆ ಯಾವ ರೂಪದೊಳಗಿರುವಂತಹದ್ದು ಅಂತ ಇಲ್ಲಿ ಅನುಭವ ಮಾಡ್ಕೊಂಡ್ರೆ ಸಾಕು. ಇದು ಎಲ್ಲವನ್ನ ಆಭಾಸ
ರೂಪದಿಂದೊಡಗೂಡಿರುವ ಇದು ಪರಮಾತ್ಮ ಕಲ್ಪಿತ ಪುರುಷ ಅಂತ ಕರೆದಾರಲ್ಲ. ಇವನ ಆರೋಪಗಳನ್ನೇ ಅಧ್ಯಾರೋಪ ಮಾಡಿಕೊಂಡು ಬೋಧ ಮಾಡ್ತಾರ ವರುಣರು. ಇದು ಲಕ್ಷ್ಯ ಇರಲಿ. ಆದ್ದರಿಂದಲೂ ಅದು ಗಡಿಗೆಗೆ ಕುಂಬಾರನಂತೆ ಚೇತನ ರೂಪವಾದ ನಿಮಿತ್ತ ಕಾರಣವಾಗಿರಬೇಕೆಂದು ಗೊತ್ತಾಗುತ್ತದೆ. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಬೇಕಾದರೆ ಅದಕ್ಕೆ ಎಲ್ಲವೂ ತಿಳಿದಿರಬೇಕು. ಆ ಬ್ರಹ್ಮನಿಗೆ ಇದೆಲ್ಲ ತಿಳಿದಿರ್ಬೇಕು. ತಿಳಿಯಕ್ಕೆ ಏನೇನೈತೆ ಅವನಿಗೆ? ಅವನ ಯೋಚನೆ ಮಾಡಾಕ ಮನಸ್ಸೈತೆ, ಬುದ್ಧಿ ಐತೆ, ಅಂತಃಕರಣಾದಿಗಳು ಅವನಲ್ಲಿ ಅದಾವ ಎಂದು ಊಹಿಸಬೇಕಾಗುತ್ತದೆ. ನೋಡದ ಸೃಷ್ಟಿ ಮಾಡಬೇಕಾದ್ರೆ ಹೀಗೆಲ್ಲ ಇರಬೇಕು ಅವಂಗ ಅಂತ ಊಹಿಸಬೇಕಾಗುತ್ತದೆ. ಬ್ರಹ್ಮವು ಸರ್ವಜ್ಞವು ಎಂದು ಶ್ರುತಿಯಲ್ಲಿ ಹೇಳಿಯೂ ಇರುತ್ತದೆ. ಬ್ರಹ್ಮ ಸರ್ವಜ್ಞ ಅಂತ ಹೇಳಿಯೂ ಇರುತ್ತದೆ. ಯಾರ ಅಪೇಕ್ಷೆಯಿಂದ ಹೇಳಿದ್ರು ಅಂತ ಮಾತ್ರ ಅನುಭಾವಿಗಳು ಗೊತ್ತು ಮಾಡ್ತಾರೆ. ಬ್ರಹ್ಮಾತ್ಮವಿನ ಕಲ್ಪನೆಯಿಂದೊಡಗೂಡಿರುವ ಆ ಬ್ರಹ್ಮ ಸ್ಥಿತಿಯನ್ನ ಅಲ್ಲಿ ಅವನ ಸರ್ವಜ್ಞ, ನಿನ್ನಂಗ ಕಿಂಚಿತ್ನೇನೋ ಅವ ಸರ್ವಜ್ಞ, ಅವ ಸರ್ವಶಕ್ತ, ಇವನ ಆರೋಪ ಮಾಡ್ಕೊಂಡ ಅದನ್ನ ಕಲ್ಪನೆ ಮಾಡ್ಕೊಂಡಿರುವುದು. ಆಭಾಸ ರೂಪದ ಚೈತನ್ಯದ ಈ ಪರಮಾತ್ಮವಿನ ಕಲ್ಪನೆ ಮಾಡ್ಕೊಂಡು ಇವನ ಕಲ್ಪನೆಗಳನ್ನ ಬ್ರಹ್ಮನಲ್ಲಿ ಆರೋಪ ಮಾಡ್ಕೊಂಡು ನಿರ್ಣಯ ಮಾಡಕತ್ತ ಲಕ್ಷ್ಯ ಇರ್ಲಿ. ಅವನಲ್ಲಿ ಏನಾದ್ರು ಕ್ರಿಯಾ ಕಾರ್ಯ ಏನಾದ್ರು ಉಂಟೇನ್ರಿ? ನಮ್ಮ ಅರಿವು ಬೆಳಗತತಿ ಅಂತ ಹೇಳ್ತೇವೆ ನಾವು. ಅರಿವು ತಿಳಿತೈತಿ ಅಂತ. ಅದೇನಾದ್ರು ಕ್ರಿಯೆ ಮಾಡಿ ತಿಳಿದಕ್ಕೆ? ಸೂರ್ಯ ಬೆಳಗತಾನಲ್ಲ, ಅವೇನಾದ್ರು ಕ್ರಿಯೆ ಮಾಡಿ ಬೆಳಗ್ಯಾನ? ಅದು ಸಮಷ್ಟಿ. ನಿಮ್ಮ ಅರಿವು ವ್ಯಷ್ಟಿ. ನಮ್ಮ ಅರಿವು ಐತಲ್ಲ, ಈ ಅಂತಃಕರಣಾದಿಗಳಲ್ಲಿ ಮನಸ್ಸು ಆಕಾರಾದಿಗಳನ್ನ ಬುದ್ಧಿ ನಿರ್ಣಯ ಮಾಡಿದ್ರಕನ ಅದ ಅರಿವಿನ ಸ್ವರೂಪದೊಳಗೆ ನಮಗೆ ಜ್ಞಾನ ಆಗ್ತಕ್ಕಲ್ಲ. ಅದು ಏನು, ಆ ಅರಿವು ಏನು ಕ್ರಿಯಾ ಮಾಡಿ ಜ್ಞಾನ ಮಾಡ್ಕೊಂತದ? ಏನೊಂದು ಕ್ರಿಯಾ ಇಲ್ಲದೆ ಅದೇ ಪ್ರಕಾಶದೊಳಗನ ಅರಿವಿನ ಪ್ರಕಾಶ ರೂಪದೊಳಗ ಇವೆಲ್ಲ ಜ್ಞಾನ ಆಡಕ್ಕಾಗ್ಯಾವ. ಏನಾರ ಕ್ರಿಯೆ ಮಾಡಿದ್ದು ಉಂಟಾನ? ಆಗ ಬ್ರಹ್ಮ ಇಲ್ಲಿ ಏನು ಕ್ರಿಯೆ ಮಾಡ್ಯಾನವ? ಅವ ಸರ್ವಜ್ಞ ಅಂತ ಯಾಕೆ ಹೇಳಿದ್ರು? ಈ ಪರಮಾತ್ಮವಿನ ಕಲ್ಪನೆಗೆ ಉತ್ತರದು. ಅವಂಗ ಸರ್ವಜ್ಞ ಅಂತ ಕರೆದ್ರು. ನಿನ್ನಂಗಲ್ಲಮ್ಮ, ಕಿಂಚಿತ್ನೆಲ್ಲ. ನೀನು ಬಹಳ ಅಂದ್ರೆ ಒಂದು ಎತ್ತರದ ಅವಸ್ಥೆಯೊಳಗೆ ಕಟ್ಟು ಬಿದ್ದಿರುವಂತ ಪುರುಷ. ನೀನು ಎತ್ತರದೊಳಗಿರುವಂತ ಸಾಮಗ್ರಿಗಳ ವಿಚಾರ ವಿವೇಕ ಮಾಡುವಂತ ಪುರುಷ ಇರ್ಬೋದು ನೀನು. ಅವ ಪುರುಷೋತ್ತಮ, ಸರ್ವಜ್ಞ, ನಿನ್ನಂಗಲ್ಲ ಆತ. ಇವಾಗ ಅವನಿಗೆ ಮೊದಲ ನಂಬಿಕೆ ಬರ್ಲಿ, ಅವ ದೊಡ್ಡವ, ಸರ್ವಜ್ಞ, ಸರ್ವಶಕ್ತ, ಇದು ಎಲ್ಲ ಆಭಾಸ ರೂಪದಿಂದನ ಆಗಿರುವುದು ಅಂತ ಗೊತ್ತಾತು ಅಂದ್ರೆ ಪರಮಾತ್ಮ ಅಂಬುವವ ಚೈತನ್ಯದ ಆಭಾಸ ರೂಪ ರೇಷೆಗಳೇ ಅಂತ ಅನುಭವ ಹೊಂದಿತ್ತಂದ್ರ ಬ್ರಹ್ಮಗೂ ಆ ಪರಮಾತ್ಮಗೂ ವ್ಯತ್ಯಾಸ ಉಳಿತೈತೆ. ಅವಂದ ಪ್ರತಿಬಿಂಬ ಅದು. ಕನ್ನಡಿಯೊಳಗೆ ನಮ್ಮ ಮುಖ ನೋಡ್ಕೊಂಡಾಗ ಬಹಳ ಆನಂದ ಆಗ್ತಿತ್ತಲ್ಲ. ಹಾಗಾದ್ರೆ ಆ ಬ್ರಹ್ಮನನ್ನ ನೋಡಿ, ಇಲ್ಲಿ ಕಲ್ಪಿತ ಪುರುಷ ಅಂತ ಶಾಸ್ತ್ರಕಾರರು ಹೇಳ್ಕೊಂಡು ಬಂದಾರ, ಪರಮಾತ್ಮ ಅಂತ ಹೇಳ್ಕೊಂಡ್ ಬಂದಾರ. ಯಾರ ಅವಂದ ಪ್ರತಿಬಿಂಬ ಅದು, ಅವಂದ ಛಾಯ ಅದು. ಆಭಾಸ, ಈ ಚೈತನ್ಯದ ಆಭಾಸ ಐತಲ್ಲ, ಈ ಆಭಾಸದಿಂದ ಅನುಕರಣೆ ಮಾಡಿಕೊಂಡು ಆತ್ಮತತ್ವವನ್ನು ತಿಳಿಯುವುದು ತುಂಬಾ ಸುಲಭ. ಲಕ್ಷ್ಯ ಇಡ್ರಿ. ನಂದ ಇದು ಪ್ರತಿಬಿಂಬ, ಕನ್ನಡಿಯೊಳಗೆ ನಮ್ಮ ಮುಖ ನೋಡ್ಕೊಂಡ್ ನಂದ ಪ್ರತಿಬಿಂಬ, ಫೋಟೋದೊಳಗೆ ನೋಡಿ ನನ್ನ ಫೋಟೋ ಹೇಗದ, ಆನಂದ ಆಗ್ತದಲ್ಲ. ಹಾಗೆ ಇಡೀ ಪ್ರಪಂಚದಲ್ಲಿ ಆಭಾಸ ರೂಪದಿಂದ ತೋರುವ ಈ ಪರಮಾತ್ಮನ ದೃಷ್ಟಿಯನ್ನಿಟ್ಟುಕೊಂಡು ನಾವು ನೋಡುವ ಈ ವಸ್ತು ಎಲ್ಲವೂ ಆ ಬ್ರಹ್ಮದ ಪ್ರತಿಭೆ ರೂಪವೇ ಅಂತ ಅನುಭವಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಎಷ್ಟು ಆನಂದ ಆಗಬಾರ್ದ್ರಿ.
ಅದು ಕಾರಣ ಏನು ಅಂತ ಗೊತ್ತಾಗ್ತದ. ಈ ವಸ್ತುಗಳೆಲ್ಲವೂ ಬೇರೆ ಬೇರೆಗೆ ಕಾಣಲಿಕ್ಕೆ ಕಾರಣ ಗೊತ್ತಾಗ್ತದ. ಆನಂದ ರೂಪದೊಳಗೆ ಇರ್ತಾನ ಬ್ರಹ್ಮನನ್ನ ಈ ರೂಪದೊಳಗೆ ನೋಡಕತ್ತೇನಿಲ್ಲ ಅಂತ ಆನಂದ ರೂಪದೊಳಗೆ ಇರ್ತಾನತ್ತ. ಅವಾಗ ಕಿಂಚಿಜ್ಞತ್ವ ಬಿಟ್ಟು ಹೋಗ್ತದ ಇರುತ್ತೇನದು. ಈ ಕಲ್ಪಿತ ಪುರುಷ ನಾನು ಬ್ರಹ್ಮ ಸ್ವರೂಪನೇ ಅಂತ ಅನುಭವಕ್ಕೆ ಬಂದಾಗ ಯಾವ್ದು ಉಳಿತಿ ಕೇಳ. ಎಲ್ಲ ಎಷ್ಟು ಆಶ್ಚರ್ಯಕರ ಐತಲ್ಲ ಅಂತ ನಾವು ಆಶ್ಚರ್ಯ ಪಡ್ತಾನ. ಇದ ಪ್ರಮಾತ್ರ ಆಶ್ಚರ್ಯ ಆಗ್ತತಿ ಆಭಾಸವನ್ನು ಒಪ್ಪಿದ್ರು. ಅಪ್ಪ ಇದು ಬ್ರಹ್ಮನ ಪ್ರತಿರೂಪ, ಕಲ್ಪಿತ ಪುರುಷ ಅಂದ್ರೆ ಬೇರೆ ಯಾರು ಅಲ್ಲ. ಕಲ್ಪಿತ ಪುರುಷ ಅಂದ್ರ ಆ ಬ್ರಹ್ಮದ ಆಭಾಸ ಅಥವಾ ಪ್ರತಿಬಿಂಬ. ಅವನ ಉಪಾದಾನ ಕಾರಣ. ಇಲ್ಲಿ ಜಗತ್ತಿಗೆ ಉತ್ಪತ್ತಿಗೆ ಕಾರಣ ಅವನ ಉಪಾದಾನ ಕಾರಣ. ಬ್ರಹ್ಮ ಇರುವಂಗ ಇರ್ತಾನೆ. ಆ ಬ್ರಹ್ಮ ಅನ್ನೋ ಉಪಾದಾನ ಮಾಡಿದೀವಿ ಅಂದ್ರೆ ನೋಡಲ್ಲಿ ಆಗದ. ಆ ಉಪಾದಾನ ಬಳಸಿಕೊಂಡ ಮಾಡ್ಬೇಕಲ್ಲ. ಬ್ರಹ್ಮನನ್ನ ಬಳಸಿಕೊಂಡ ಮಾಡೋ ಮತ್ತೊಬ್ಬ ಇರ್ಬೇಕಾಗತ್ತ. ಕಲ್ಪನಾ ಹೇಗೆ ಮಾಡ್ಕೊತ ನೋಡ. ಅದಕ್ಕೆ ಹಾಗಲ್ಲ. ಬ್ರಹ್ಮವು ಸರ್ವಜ್ಞವು ಎಂದು ಶ್ರುತಿಯಲ್ಲಿ ಹೇಳಿ ಇರುತ್ತದೆ. ಇದರಂತೆ ಬ್ರಹ್ಮವೇ ಎಲ್ಲವೂ ಆಯಿತು ಎಂದು ಉಪನಿಷತ್ತಿನಲ್ಲಿ ಹೇಳಿ. ಇರುವುದ ಬ್ರಹ್ಮಪ್ಪ, ಮತ್ತೊಂದು ಅಲ್ಲ. ಅದರ ಆಭಾಸ ರೂಪದಿಂದ ಒಡಗೂಡಿ ಇವಕ್ಕೆ ಸತ್ಯತ್ವವನ್ನು ಕೊಟ್ಟು ಆ ಪ್ರಮಾತೃ ದೃಷ್ಟಿಯನ್ನಿಟ್ಟುಕೊಂಡು, ಆ ಪ್ರಮಾತೃ ದೃಷ್ಟಿದಾರ ಯಾರು ಅಂದ್ರ ಅವನ ಪ್ರತಿಬಿಂಬ. ಅದು ಬ್ರಹ್ಮನ ಪ್ರತಿಬಿಂಬಕ್ಕನ ನಾವಿಷ್ಟೆಲ್ಲ ವ್ಯವಹಾರ ಮಾಡ್ತೀವಿ. ಆನಂದ ಆಗೋದಿಲ್ಲ. ಮತ್ತೆ ಅಂದ ಪ್ರತಿಬಿಂಬ ಕನ್ನಡಿ ಒಳಗೆ ನಮ್ಮ ಮುಖ ನೋಡ್ಕೊಂಡ್ರೆ ಸುಖ ಆಗ್ತದೋ ಏನ್ ದುಃಖ ಆಗ್ತದೋ? ಸುಖನ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಆದ್ದರಿಂದ ಜಗತ್ತಿನಲ್ಲಿ ಕಾಣುವ ಬಗೆ ಬಗೆಯ ವಸ್ತುಗಳಾಗಿಯೂ ಜೀವರಾಶಿಯಾಗಿಯೂ ಆಗುವ ಎಲ್ಲಾ ಶಕ್ತಿಗಳು ಅದರಲ್ಲಿ ಇರಬೇಕೆಂದು ಊಹಿಸುವುದಕ್ಕೆ ಅವಕಾಶವಿದೆ. ಶ್ರುತಿಯಲ್ಲಿ ಬ್ರಹ್ಮವು ಸರ್ವಶಕ್ತಿಗಳುಳ್ಳದ್ದು ಎಂದು ಹೇಳಿಯೂ ಇರುತ್ತದೆ. ಹೀಗೆ ಯಾವುದು ಜಗತ್ತಿನಿಂದ ಕಟ್ಟುವಡೆಯದೆ ಸರ್ವಜ್ಞವೂ ಸರ್ವಶಕ್ತವೂ ಆಗಿದ್ದುಕೊಂಡು ಈ ಇಡೀ ಜಗತ್ತನ್ನು ಸೃಷ್ಟಿಸಿರುವುದೋ, ಯಾವುದರ ಅಧೀನವಾಗಿ ಅದರಲ್ಲಿಯೇ ಈ ಜಗತ್ತನ್ನು ಇದ್ದುಕೊಂಡಿರುವುದೋ, ಕೊನೆಗೂ ಯಾವುದನ್ನೇ ಅವಶ್ಯವಾಗಿ ಸೇರಿಕೊಳ್ಳುವುದೋ ಅದು ಬ್ರಹ್ಮವು. ನಿತ್ಯ ಲಯ ಆಗ್ತೈತಲ್ಲ, ನಿತ್ಯ ಪ್ರಳಯ ಆಗ್ತೈತಲ್ಲ, ಹೋಗಿ ಎಲ್ಲಿ ಸೇರ್ಕೋತೀವಿ ನಾವು? ಪ್ರಮಾತೃ ಮೊದಲು ಮಾಡಿಕೊಂಡು ಈ ಆಭಾಸ ರೂಪದ ಚೈತನ್ಯ ಪ್ರಮಾತೃ ಅಂತ ಕರ್ಕೊಂಡಿವಲ್ಲ, ಇದನ್ನು ಮೊದಲು ಮಾಡ್ಕೊಂಡು ಎಲ್ಲವೂ ಬ್ರಹ್ಮನಲ್ಲೇ ಪ್ರಳಯ ಆಗ್ತದಲ್ಲ, ನಿತ್ಯ ಪ್ರಳಯ. ಸುಸುಪ್ತಿ ಒಳಗ ಎಲ್ಲ ಪ್ರಳಯ ಆಗ್ತದೆ. ಅಲ್ಲಿ ಇರುವುದಿಲ್ಲ, ಅಲ್ಲಿ ಯಾವ್ದು ಇರುವುದಿಲ್ಲ. ಆ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದೊಂದು ಇರುವುದಿಲ್ಲ. ಯಾವಾಗ ಮತ್ತೆ ಆಭಾಸ ಚೈತನ್ಯವನ್ನ ಕಲ್ಪನಾ ಮಾಡ್ಕೋತೇವೋ ಅವಾಗೆಲ್ಲ ಚಲೋ ಆಗ್ತದೆ. ಅವನಲ್ಲೇ ಹುಟ್ಟಿ ನೋಡ, ಉತ್ಪತ್ತಿನೂ ಅವನಲ್ಲೇನ, ಅದು ಇದ್ದುಕೊಂಡಿರೋದು, ಅದು ಇರುವಿಕೆನೂ ಅವನಲ್ಲೇನ, ಇರುವಷ್ಟು ಕಾಲ ಅದು ಇರುವುದು ಅವನಲ್ಲೇನ, ಕೊನೆಗೆ ಹೋಗಿ ಪ್ರಳಯದೊಳಗೆ ಹೋಗಿ ಸೇರ್ಕೊಳ್ಳೋದು ಅವನನ್ನ. ಇದಕ್ಕನ ನಾವು ವ್ಯವಹಾರಿಕ ದೃಷ್ಟಿಯೊಳಗ ಪ್ರಮಾತೃವಿನ ಸತ್ಯತ್ವದಿಂದ ಅಂದ್ರ ಆಭಾಸದ ಸತ್ಯತ್ವದಿಂದ ಜಗತ್ತು ಅಂತ ಕರ್ಕೊಂಡೇವೆ. ಇದು ಉತ್ಪತ್ತಿಯಾಗೈತಿ ಎಂದು ಕರ್ಕೊಂಡೇವೆ. ಅನುಭವದೊಳಗೆ ನೋಡ್ರಿ, ಆಭಾಸ ಅಂದ್ರೆ ಪ್ರತಿಬಿಂಬ. ಆ ಪ್ರತಿಬಿಂಬದಾಗ ಉತ್ಪತ್ತಿಯಾಗಿದ್ದು ಅದು ಸತ್ಯವಾಗಿರುತ್ತ. ಅದಕ್ಕನ ಅವ್ರು ಮಿಥ್ಯ ಅಂತ ಹೇಳಿದ್ರು. ಬ್ರಹ್ಮ ಒಬ್ಬನ ಸತ್ಯ, ಬ್ರಹ್ಮ ಒಂದೇ ಸತ್ಯ, ಇದೆಲ್ಲ ಮಿಥ್ಯ ಅಂತ ಹೇಳಿದ್ರು. ಈಗ ಅನುಭವ ಮಾಡ್ಕೋಬೇಕ್ರಿ. ಎಲ್ಲ ಸಾಧಕರಿಗೆ ಬ್ರಹ್ಮತತ್ವದ ಇಚ್ಛಾ ಇತ್ತು ಅಂದ್ರೆ ಹೀಗೆ ಸಾಧನೆ ಮಾಡ್ಕೋಬೇಕು. ಉಪಾದಾನ ಕಾರಣ, ಸಹಕಾರಿ ಕಾರಣ, ನಿಮಿತ್ತ ಕಾರಣ,
ಈ ವ್ಯಾವಹಾರಿಕ ದೃಷ್ಟಿಯೊಳಗೆ ಕುಂಬಾರನ ದೃಷ್ಟಾಂತವನ್ನಿಟ್ಟುಕೊಂಡು ಏನೇನು ದೋಷ ಬರ್ತೈತೆ ಅಂತೂ ಹೇಳಿದರು. ಆದ್ದರಿಂದ ಅದು ಬ್ರಹ್ಮವು ಅದನ್ನು ಅರಿತುಕೋ ಎಂದು ವರುಣನು ಲಕ್ಷಣ ವಾಕ್ಯದಿಂದ ತಿಳಿದುಕೊಟ್ಟಂತೆ ಆಯಿತು. ಇನ್ನು ಲಕ್ಷಣ ವಾಕ್ಯದಿಂದ ಆದ ಈ ಪರೋಕ್ಷ ಜ್ಞಾನವನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಷ್ಟೇ. ನಾವು ಇಲ್ಲಿ ಅನುಭವ ಬಿಡಿಸ್ಕೊತಾನ ಬಂದಿವಿ. ಅದನ್ನು ಭೃಗು ಮಹರ್ಷಿಗಳು ಯಾವ ರೂಪದೊಳಗೆ ಬಿಡಿಸ್ಕೊತಾರ ಅನ್ನೋದನ್ನ ಇಲ್ಲಿ ಬಹಳ ಮಾರ್ಮಿಕವಾಗಿ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಭೃಗು ಮಾಡಿರುವ ಉಪದೇಶವು ಅತ್ಯಂತ ಆಶ್ಚರ್ಯಕರವಾಗಿದೆ. ಈ ಬ್ರಹ್ಮವನ್ನು ನಿಮ್ಮ ನಿಮ್ಮ ಶರೀರದೊಳಗೆ ಶರೀರ ಪ್ರಾಣ ಕರ್ಣಗಳ ಒಟ್ಟು ಸಂಗಾತದಲ್ಲಿಯೇ ಕಂಡುಕೊಳ್ಳಿರಿ ಎಂದು ನಮಗೆ ನಮ್ಮ ಕಡೆಗೆ ಬೆರಳು ತೋರಿಸುತ್ತಾನೆ. ನಿಮ್ಮನ್ನ ನೀವು ನೋಡ್ಕೊಳ್ರಿ ಅಂತ ಬೆರಳು ಮಾಡಿ ತೋರಿಸಿ ಹೇಳ್ಯಾನವ. ಬ್ರಹ್ಮನನ್ನು ಬೆರಳು ಮಾಡಿ ತೋರಿಸಿದವ ಯಾರು? ಬೆರಳು ಮಾಡಿ ತೋರ್ಸಾಕ ಬರುದಿಲ್ಲ ಆತ್ಮಜ್ಞಾನವನ್ನಂತೇಳಿ ಹೇಳ್ತಿದ್ರಲ್ಲ, ನಿಮ್ ಬೆರಳು ಮಾಡಿ ತೋರಿಸಿದವ ಧೀರ ಇವನ ಭೃಗ ಮಹರ್ಷಿಗಳು. ನೋಡ ನಿನ್ನ ಹತ್ರ ಐತಿ, ಯಾಕೆ ಹುಡುಕಾಡ್ತಿ ಅಂತ ಹೇಳ ಬೆರಳು ಮಾಡಿ ತೋರಿಸಿರುತ್ತಾನೆ. ಇಂಥ ಬ್ರಹ್ಮವು ನಮ್ಮೊಳಗೆ ಇದೆ ಎಂದರೆ ಅಚ್ಚರಿಯ ಮಾತಲ್ಲವೇ? ನಮ್ಮಲ್ಲಿ ಪರಮಾತ್ಮವಿನ ದೋಷದಿಂದ ಈ ಕಿಂಚಿಜ್ಞತ್ವ ಹೋಗುದೇ ಇಲ್ಲ. ನಾವು ಧೀರರಾಗಕ್ಕೆ ತಯಾರಿಲ್ಲ. ನೀನು ಧೀರನಾಗಿದ್ದೀವೋ ಅಂತ ನೀ ಪುರುಷಿದ್ದಿ, ಗಂಡಸಿದ್ದಿ, ಬೆರಳು ಮಾಡಿ ತೋರ್ಸ್ಯಾರ ಅವರು. ನೀನು ಬ್ರಹ್ಮ ಸ್ವರೂಪಿ ಇದ್ದಿ ಅಂತ ತೋರ್ಸ್ಯಾರ. ಆದ್ರೂ ನಾವು ಒಪ್ಕೊಳ್ಳೋದಿಲ್ಲ. ನೋಡಿ, ನಾವು ಕಿಂಚಿಜ್ಞನ ಅಂತೇವ. ನಾವು ಮತ್ತು ಯಾರು ಕಿಂಚಿಜ್ಞರು? ಯಾರಿಗೆ ವಿವೇಕ ಶೂನ್ಯರಾಗಿರ್ತಾರ ಅವರು ಕಿಂಚಿಜ್ಞರು. ಏನ್ ಹೇಳ್ಯಾರವರು? ನಿಮ್ಮ ನಿಮ್ಮ ಶರೀರದೊಳಗೆ ಶರೀರ ಪ್ರಾಣ ಕರಣಗಳ ಒಟ್ಟು ಸಂಗಾತದಲ್ಲಿಯೇ ಕಂಡುಕೊಳ್ಳಿರಿ ಎಂದು ನಮ್ಮ ಕಡೆಗೆ ಬೆರಳು ತೋರಿಸಿರುತ್ತಾನೆ. ಯಾರು? ಭೃಗು ಮಹರ್ಷಿ. ಇಂಥ ಬ್ರಹ್ಮವು ನಮ್ಮೊಳಗೆ ಇದೆ ಎಂದರೆ ಅಚ್ಚರಿಯ ಮಾತಲ್ಲವೇ? ಮತ್ತೆ ಉದ್ಗಾರ ತೆಗಿತಾನೆ. ನಾ ಕಿಂಚಿದ್ದೀನಿ, ನಾ ಸರ್ವಜ್ಞ ಆಗಕ್ಕೆ ಹೆಂಗ ಸಾಧ್ಯ? ತನ್ನ ಮೇಲೆ ತಾನ ಸಂಶಯ ಮಾಡ್ಕೊತ ನೋಡಿ. ಆ ಭೃಗು ಮಹರ್ಷಿಗಳ ಮೇಲಾರ ಶ್ರದ್ಧಾ ಇಟ್ಟು ಅದನ್ನ ನಂಬಬೇಕೋ ಬೇಡವೋ? ಮಹರ್ಷಿಗಳು ಹೇಳ್ತಾರ, ಅವರು ಭೃಗು ಮಹರ್ಷಿಗಳು ಹೇಳ್ತಾರ, ಮೂಢ ನೀನ್ ಬಿಟ್ರಿ ಇಲ್ಲ, ಶರೀರ ಪ್ರಾಣ ಕರ್ಣ ಒಟ್ಟು ಸಂಘಾತ ಅಂತ ಕರ್ಕೊಂಡಿಯಲ್ಲ, ಅದೇ ನಿನ್ನ ಬ್ರಹ್ಮ ಸ್ವರೂಪ ದಿಟ್ಟತನದಿಂದ ಹೇಳ. ಅದನ್ನ ನಾವು ಒಪ್ಪುದಿಲ್ಲ. ಏನು ಆಶ್ಚರ್ಯ ಇದು! ಇಂಥ ಬ್ರಹ್ಮವು ನಮ್ಮೊಳಗೆ ಇದೆ ಎಂದರೆ ಅಚ್ಚರಿಯ ಮಾತಲ್ಲವೇ? ಮತ್ತೆ ಸಂಶಯ ಮಾಡ್ಬೋದು. ನಾನು ಹೇಳಿದ್ದನ್ನು ನಂಬುವಂಗಿಲ್ಲ. ಮತ್ತೇನಾರು ಹುಡುಕಾಡೋದವ್ರ ಈ ಪರಮಾತ್ಮರು ವ್ಯವಹಾರನ ಹೀಗೆ. ಅದ್ರಾಗ ಮತ್ತೇನಾರ ವಿಕ್ಷೇಪಗಳನ್ನ ಹುಡುಕಾಡ, ಬರೀ ಕಿಂಚಿಜ್ಞತ್ವದಲ್ಲೇನೆ ನಿಂತ್ಕೊಳ್ಳೋ. ಎಷ್ಟು ಹೇಳಿದ್ರು ಕೂಡ ಈ ಕಿಂಚಿಜ್ಞತ್ವದ ರೋಗ ಬಿಡುವುದಿಲ್ಲ ನಮ್ಮನ್ನು. ಮತ್ತು ಅದಕ್ಕಿಂತ ಕನಿಷ್ಠವಾಗಿರೋದನ್ನ ಕಲ್ಪನೆ ಮಾಡ್ಕೊಳತ್ತೇವೆ. ಭೃಗು ಮಹರ್ಷಿಗಳಂತವ್ರು ಬೆರಳು ಮಾಡಿ ತೋರ್ಸ್ಯಾರ. ನಿನ್ನ ಶರೀರ ಪ್ರಾಣ ನೋಡಲ್ಲ ಅಂತಃಕರಣಾದಿಗಳ ಒಟ್ಟು ಸಂಗಾತ ಐತೆಲ್ಲ, ಇದ ಬ್ರಹ್ಮ ಸ್ವರೂಪ. ಅದನ್ನ ಆಭಾಸ ರೂಪದಿಂದ ಬಳಸಿಕೊಂಡಿ ಅಂದ್ರೆ ಇದು ನಿನಗೆ ಬಂಧನ ಮಾಡ್ತತಿ. ಅದನ್ನ ಚೈತನ್ಯ ಸ್ವರೂಪದಿಂದ ನೀ ಬಳಸಿಕೊಂಡಿ ಅಂದ್ರೆ ನೀನ ಬ್ರಹ್ಮ, ಮತ್ತೆಲ್ಲಿದ ನಡಿ ಅಂತ. ಅದನ್ನ ನಂಬುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕಿಂಚಿತ್ ಜ್ಞತ್ವ ಮನಿ ಮಾಡ್ಕೊಂಡು ಬಿಟ್ಟತಿ. ಮೂರು ಗಂಟಾಗ ಮಣಿ ಮಾಡೈತು, ಅದು ಗಟ್ಟಿಗಟ್ಟೈತಿ, ಮಣಿ ಮಾಡೈತಿ, ಇದನ್ನ ತೆಗೆದು ಆಪರೇಷನ್ ಮಾಡಿದಾಗ ಬರುತ್ತದ. ಮೂರು ಒಳಗೆ ಸೇರ್ಕೊಂಡು ಗಡ್ಡಿ ಮಣಿ ಮಾಡೈತದ ಅಂತ ನೋಡ್ರಿ. ಇಂಥ ಬ್ರಹ್ಮವು ನಮ್ಮೊಳಗೆ ಇದೆ ಎಂದರೆ ಏನ್ ಆಶ್ಚರ್ಯ ಮಾತಲ್ಲವೇ? ಇಡೀ ಪ್ರಪಂಚಕ್ಕೆ ಕಾರಣವಾಗಿರುವ ಬ್ರಹ್ಮವೆಂಬ ವಸ್ತು ನಮ್ಮೊಳಗೆ ಇದೆ ಎಂದರೆ ಎಷ್ಟು ದೊಡ್ಡ ಸುಳ್ಳಾಗಿ ತೋರುತ್ತದೆ. ನೋಡು, ಅವ್ರು ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ, ಮರೆಯ ಬ್ರಹ್ಮ ಹಿಂಗ
ಇಡೀ ಜಗತ್ತಿಗೆ ಕಾರಣವಾಗಿರುವಂತ ಬೃಹದಾಕಾರವಾಗಿರುವಂತ ಬ್ರಹ್ಮ ನಮ್ಮ ಈ ಶರೀರದೊಳಗ ಅದಾನ ಅಂದ್ರ ಏನು ಸುಳ್ಳು ಹೇಳ್ತಾರೆ ಇವರು ಅನ್ನುವಂಗ ತನ್ನ ಬುದ್ಧಿ ಬಿಡುವುದಿಲ್ಲ ಪರಮಾತ್ಮ. ಇವ ತನ್ನ ಬುದ್ಧಿ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳಿದ್ರು ಅದನ್ನ ಅನುಭವ ರೂಪದಾಗ ನೋಡ್ಕೊಳಕ ತಯಾರಿಲ್ಲ ಇವ ಸಾಧಕ. ಮತ್ತು ಕಿಂಚಿತ್ವವನ್ನ ತಂದು ಅದರಾಗ ವಿಕ್ಷೇಪಗಳನ್ನು ಹುಟ್ಟಿಸಿಕೊಂಡು ಅದ ಸತ್ಯ ಅಂತ ಹೊಡೆದಾಡ್ತಾನ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥವು. ಈ ಸಾಧನ ಪದ್ಧತಿ ನಮ್ದು ಬಹಳ ದೃಷ್ಟಾಂತ ಬೇರೆ ಬೇರೆ ರೂಪದೊಳಗೆ ಹೇಳ್ತಾನ. ಬಹಳ ಶಾಣೆ ಇದ್ದವ್ ಬೇರೆ, ದಾಟಿದ್ದವ್ ಬೇರೆ. ಅದು ಮುಂದೆ ನಡ್ಕೊಂತ ಇಬ್ರು ಕೂಡ ಹೊಂಟಿದ್ರು. ಅದು ಹೋಗುವಾಗ ಸಗಣಿ ತುಳ್ದ. ಎಮ್ಮಿ ಸಗಣಿ ಮತ್ತು ರಸ್ತದಾಗ ಹಾಕೊಂತ ಹೋಗ್ತಿರ್ತಾವ. ದಾಡ್ಡ ಏನ ತುಳಿದಿಂದ ನಾವು ಬಡ ಬಡ ತಿಕ್ಕಿ ಕಾಲು ವರ್ಷಿ ಹೋಗ್ಬಿಟ್ಟ. ಇವ್ ಶಾಣೆ ಇದ್ನಲ್ಲ, ಈ ಶಾಣೆನ ತುಳಿದ. ಅವನಿಂದ ಅವ ಬರ್ತಿದ್ದ, ಅವನು ತುಳಿದ. ಏನ ತುಳಿದ್ನಿ ಅಂತ ಅದ್ ಏನು ಅಂತ ನೋಡುವ ಕೌತುಕ ಇವನಿಗೆ. ಚೂರು ವಾರಿಸಿ ಹೋಗ್ಬಿಟ್ಟಿದ್ರೆ ಮುಗಿದೋಕಿತ್ತಲ್ಲ. ಅದನ್ನ ಆ ಚಪ್ಪಲಿ ಹತ್ತಿದ್ದನ್ನ ತಗೊಂಡು ಕೈಗೂ ಹತ್ತಿ ಕಾಲಿಗೆ ಹತ್ತಿ ಎರಡು ಕಡೆ ಶಾನ್ಯಾಗ ಹಿಂಗ ಹತ್ಕೊತ ಹೋಗ್ತದೆ ನೋಡಿ. ಭಾಳ ಶಾಣೆತನ ಮಾಡಿದ್ರೆ ಹಿಂಗ ಹತ್ಕೊತ ಅಷ್ಟಕ್ಕೆ ಉಳ್ಳಿಲ್ಲವ ಹತ್ಲಿಗಿತ್ತು. ಏನಿದೈತೆ ಅಂತ ಮೂಗಿಗೆ ಮುಡ್ಸಿದ ನೋಡ, ಮೂಗಿಗೆ ಅಷ್ಟೇ. ಅವಾಗಿದ್ದ ಸೆಗೆನು ಏಷ್ಗೋ ಏನೋ ಅಂತ ನಿರ್ಣಯ ಬಂತವ್ರಿ. ಅಂತೂ ಮೂರು ಕಡೆ ಹಂಚಿಕೊಂಡಾಗ ಇವ್ ಸಮಾಧಾನ. ಇವ್ ಶಾಣ್ಯನ ಲಕ್ಷಣ ಇದು. ಈ ಪ್ರಮಾತ್ರವಿಯನ್ನ ದೊಡಗೂಡಿ ನೋಡುವವಗ ಇದ ದೃಷ್ಟಿ ಇರ್ತಾವ. ಅವ ಏನತ್ ಬಂದ್ ಬಿಡ ಅಂದ ಬಡ ಬಡ ತಿಕ್ಕಿ ಹೋಗ್ಬಿಟ್ಟ. ಒಂದೇ ಕಡೆ ಹತ್ತಮ್ಮ ಹಂಗ ಕಾಲಿಗೆ ಹತ್ತಿ ತಟ್ಟ ಕರೆ ಅದನ್ನು ವಾರಿಸಿ ನೆಲಕ್ಕೆ ತಿಕ್ಕೋತನವ ನಾವು ಮಣಿ ತರ್ತಾನ. ನಮ್ಗೆ ಏನಾರ ಅದ ಪರಿಣಾಮ ಆಗ್ತೇನ? ಮಣಿಗೆ ಹೋಗೋದ್ರಾಗ ಎಲ್ಲ ಸ್ವಚ್ಛಾಗಿ ಹೋಗಿರ್ತಾರೆ. ತಿಕ್ಕಿ 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 ಏನ ತಿಂಗಳ ಹುಲ್ಲಿದ್ದಲ್ಲಿ ಹುಲ್ಲಿಗೆ ಒರೆಸ್ಕೊಂತ ಹೋಗ್ಬಿಟ್ಟ. ಕೈ ಮುಟ್ಲೇ ಇಲ್ಲ. ಅವಾಗ ಏಕತ್ವ ಇರ್ತದ. ಇವ್ ಬಹಳ ಶಾಣೆ ಇರ್ತಾನಲ್ಲ, ಇವ್ ಹಂಗ ಹಚ್ಕೋತ ಹೋಗವನ. ಅದಕ್ಕೆ ಎಂಥ ದೊಡ್ಡ ಸುಳ್ಳಾಗಿ ತೋರುತ್ತದೆ. ಆದರೂ ಇದು ಭೃಗುವೆಂಬ ತನ್ನ ಪ್ರಿಯ ಪುತ್ರನಿಗೆ ತಂದೆಯು ಮಾಡಿರುವ ಹಿತೋಪದೇಶವಾಗಿದೆಯಲ್ಲ. ಇದನ್ನು ಉಪದೇಶ ಹೀಗೆ ಮಾಡ್ಯಾರಲ್ಲ ಅವರು ವರುಣರು ತನ್ನ ಪ್ರಿಯವಾಗಿರುವಂತಹ ಮಗನಿಗೆ. ಈ ವಾಕ್ಯವು ಆಸ್ತಿಕರೆಲ್ಲರೂ ನಿರ್ದಿಷ್ಟ ಪ್ರಮಾಣವೆಂದು ನಂಬುತ್ತಿರುವ ವೇದದಲ್ಲಿ ಇದೆಯಲ್ಲ, ಇದಕ್ಕೇನು ಅಭಿಪ್ರಾಯವಿದ್ದೀತು ಇದರ ವಿಚಾರವನ್ನು ಮುಂದೆ ತಿಳಿಸಲಾಗುವುದು. ಇದೇನು ಅಂತ ಮುಂದೆ ಅದನ್ನ ತಿಳಿಸ್ಕೊಂಡ್ಬರ್ತಾರ. ಅದಕ್ಕೆ ಬ್ರಹ್ಮ ಒಂದೇ ಸತ್ಯ ಅಂತ ಅದಕ್ಕೆ ಟೈಟ್ಲೈನ್ ಕೊಟ್ಟಾರ. ಅದು ಹೇಗೆ ಅನ್ನುವಂಥ ವಿಚಾರವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸ ವಿದಾಯ ಹೊರಡ್ತೇನೆ. ಹರಿ ಓಂ ತತ್ಸತ್.